ಮಹಾತ್ಮರು ಈ ಭೂಮಿಗೆ ಬಂದಿರುವುದು ನಮ್ಮೆಲ್ಲರನ್ನು ಕೂಡ ಉದ್ಧಾರ ಮಾಡುವುದಕ್ಕಾಗಿ. ಮಹಾತ್ಮರ ಜನನವಾಗಿರುವುದು ನಮ್ಮೆಲ್ಲರ ಕಲ್ಯಾಣಕ್ಕಾಗಿ. ಮಹಾತ್ಮರು ಭೂಮಿಯ ಮೇಲೆ ಉದಯಿಸಿರುವುದು ಪ್ರೀತಿಯನ್ನು ಹಂಚುವುದಕ್ಕಾಗಿ, ಪ್ರೇಮವನ್ನು ಹಂಚುವುದಕ್ಕಾಗಿ, ತಮ್ಮ ಅಂತಃಕರಣದಲ್ಲಿ ತುಂಬಿರುವಂಥ ಅವ್ಯಕ್ತವಾಗಿರುವಂಥ ಶಕ್ತಿಯಿಂದ ನಮ್ಮೆಲ್ಲರನ್ನು ಕೂಡ ಉದ್ಧಾರ ಮಾಡೋದಕ್ಕಾಗಿ. ಜಗತ್ತಿನ ಯಾವುದೇ ದಾರ್ಶನಿಕ ವ್ಯಕ್ತಿಗಳನ್ನು ತಾವೆಲ್ಲ ನೋಡ್ಬೋದು. ಅದು ಬುದ್ಧನಾಗಿರ್ಬೋದು, ಮಹಾವೀರನಾಗಿರ್ಬೋದು, ಬಸವಣ್ಣನವರಾಗಿರ್ಬೋದು, ಯಡಿಯೂರಿನ ತೋಂಟದ ಸಿದ್ಧಲಿಂಗ ಶಿವಯೋಗೀಶ್ವರರಾಗಿರ್ಬೋದು, ಜಗದ್ಗುರು ಕಾಡಸಿದ್ದೇಶ್ವರರಾಗಿರ್ಬೋದು, ಹಾನಗಲ್ಲ ಕುಮಾರ ಶಿವಯೋಗಿಗಳು, ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು, ಈ ಎಲ್ಲ ಮಹಾನುಭಾವಿಗಳು ಪ್ರಪಂಚಕ್ಕೆ ಬಂದಿರುವಂಥ ಉದ್ದೇಶ ಏನು ಅಂದರೆ ಒಡೆದು ಹೋಗಿರುವಂತಹ ಮನಗಳನ್ನು, ಒಡೆದು ಹೋಗಿರುವಂಥ ಮನೆಗಳನ್ನು, ಒಡೆದು ಹೋಗಿರುವಂಥ ಸಮಾಜವನ್ನು ಸಂಘಟನೆ ಮಾಡುವುದಕ್ಕಾಗಿ, ಜೋಡಿಸುವುದಕ್ಕಾಗಿ, ಕೂಡಿಸುವುದಕ್ಕಾಗಿ, ಬದುಕಿಸುವುದಕ್ಕಾಗಿ, ಬೆಳೆಸುವುದಕ್ಕಾಗಿ, ಉದ್ಧರಿಸುವುದಕ್ಕಾಗಿ ಈ ಭೂಮಿ ಮೇಲೆ ಮಹಾನುಭಾವಿಗಳ ಜನನ ಆಗಿರ್ತದೆ. ಪ್ರೀತಿ ಮಾತ್ರ ಸಿಗೋದು ಭೂಮಿ ಮೇಲೇನೆ. ಅದಕ್ಕೆ ಪ್ರೇಮದ ಕವಿ ಆಗಿರುವಂತಹ ಒಬ್ಬ ಕವಿಗಳು ಹಾಡಿಬಿಟ್ರು, ಅವರ ನಟನೆಯನ್ನು ಮಾಡಿ ಹಾಡಿಬಿಟ್ರು, ಪ್ರೀತಿ ಏಕೆ ಭೂಮಿ ಮೇಲಿದೆ ಅಂತ. ಬೇರೆ ಎಲ್ಲೂ ವಾ 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 ಮಾಮ ಕ್ಯಾ ಬಾತ್ ಹೈ. ಇನ್ನೊಂದು ಈಟ ಸೌಂಡ್ ಕೊಟ್ಟರೆ ಚೆನ್ನಾಗಿರ್ತದ ನೋಡಿ. ಒಂದು ಅರ್ಧ ಗಂಟೆ ಮಾತಾಡಬೇಕು ಅಂತ ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿ ಅವರ ಆದೇಶ. ಮಾತಾಡೋವರೆಗೂ ಬಿಡಬೇಡ್ರಿ ಅಂತ ತಿಳ್ಕೊಂಡು ಅಣ್ತಮ್ಮ ಅವ್ರನ್ನ ಇಲ್ಲಿ ದಾರಿಗೆ ಅಡ್ಡ ಕುಂದರ್ಸ್ಯಾರ. 3 ಮಂದಿನ ಇಲ್ಲಿ ಅಡ್ಡ ಕುಂದರ್ಸ್ಯಾರ. ನಮ್ಮನ್ನು ದಾಟಿ ನೀ ಹೆಂಗೆ ಹೋಗ್ತೀವಿ ಹೋಗಂತ ಹೇಳಿ. ದಾಟಿ ಹೋಗೋಕ್ಕೂ ಬರೋಂಗಿಲ್ಲ, ದಾಟಿ ಹೋದ್ರೆ ಹೊಳಿ ಐತಿ, ಅತ್ತಾಗ ದಾಟಕ್ಕೆ ನಮಗೆ ಈಜಾಡಕ್ಕೆ ಬರೋಂಗಿಲ್ಲ. ಆದರೂ ಒಂದು ಅರ್ಧ ಗಂಟೆ ಚಿಂತನೆಯನ್ನು ಮಾಡೋಣ. ನೋಡಿ, ಗುಡ್ಡಾಪುರದ ವರದಾನೀಶ್ವರಿ ಅಮ್ಮನವರು ಎಂಥ ಮಹಾತಾಯಿ, ಎಂತಹ ಜಗನ್ಮಾತೆ. ಅಂತಹ ಜಗನ್ಮಾತೆಯ ಅವತಾರ ಆಗಿರುವಂಥ ಉದ್ದೇಶ ಏನು, ಅವತರಿಸುವಂಥ ಉದ್ದೇಶ ಏನು, ನಮ್ಮೆಲ್ಲರನ್ನು ಕೂಡ ಉದ್ಧರಿಸುವುದೇ ಅವರೆಲ್ಲರ ಮುಖ್ಯವಾಗಿರುವಂಥ ಉದ್ದೇಶ, ಅಮ್ಮನವರ ಮುಖ್ಯ ಉದ್ದೇಶ. ಅಜ್ಜಾರು ಕೂಡ ಬರ್ರಿ, ಯಾಕೆ ಹೊಂಟ್ರಲ್ಲ ಅಲ್ಲ, ಅವ್ರು ಕ್ಯಾಮ್ರಾ ಮಾಡಕತ್ತಾನ ರೀ, ಲೈವ್ ಇರ್ತೈತದು, ಬರ್ರಿ ಅಜ್ಜಾರ. ಅವ್ರು ನಿಮ್ಮನ್ನು ಬಿಡಂಗಿಲ್ಲ, ನಾನು ಇದು ಮಾಡಂಗಿಲ್ಲ. ಹೋಗ್ರಿ ನನ್ನ ಬ್ಯಾಗ್ ಇಟ್ಟೋರಿ ಇಲ್ಲಿ ನೋಡ್ರಿ. ದಾನೇಶ್ವರಿ ಅಮ್ಮನವರ ಕಥಾಮೃತವನ್ನು ತಾವೆಲ್ಲ ಕೇಳಿದ್ದೀರಿ. ಮತ್ತೆ ಮತ್ತೆ ಕೇಳುವಂಥ ಯೋಗವನ್ನು ಜಗದ್ಗುರು ಮಹಾಸನ್ನಿಧಿಯವರು ನನಗೂ ನಿಮಗೂ ಎಲ್ಲರಿಗೂ ಕೂಡ ಕರುಣಿಸಿದ್ದಾರೆ. ದಾನೇಶ್ವರಿ ಅಮ್ಮನವರು ಅವರು ಈ ಕಡೆ ಗಮನ ಕೊಡ್ರಿ ದೊಡ್ಡಮ್ಮರ. ಇದು ಕಾರ್ಯಕ್ರಮ ಹಿಂಗೆ, ಇದು ಬರೋರು ಬರ್ತಿರ್ತಾರೆ, ಹೋಗೋರು ಹೋಗಿರ್ತಾರೆ. ನಿಮ್ಮ ಲಕ್ಷ್ಯ ಯಾವಾಗಲೂ ವೇದಿಕೆ ಕಡೆಗಿರ್ಬೇಕು, ನನ್ನ ಕಡೆಗಿರ್ಬೇಕು. ಪ್ರವಚನ ಮುಗಿದಿಂದ ಯಾರು ತುಲಾಭಾರ ಮಾಡ್ತಿರ್ತಾರೆ ಅವ್ರ ಕಡೆಗಿರ್ಬೇಕು. ತುಲಾಭಾರ ಮಾಡಿದವ್ರಿಗೆ ಒಂದು ಚಪ್ಪಾಳೆ ತಟ್ಟು ಕಡೆಗೆ ನಿಮಗೆ ಲಕ್ಷ್ಯ ಇರ್ಬೇಕು. ಬಟ್ ಅವ್ರು ಬರೋರು ಬರ್ತಾರೋ, ಇದು ದೇವಸ್ಥಾನದಿಂದ ಹಿಂಗೆ ಇರೋದೇ ಇದು. ಅದಕ್ಕೆ ನೀವು ನನ್ನ ಕಡೆ ನೋಡ್ಬೇಕು. ಮತ್ತು ಯಾರು ಅಂದ್ರೆ ಏನು ಹೇಳಿದ ನಾನು ಶಾಸ್ತ್ರಿ ನಿನ್ನ ಪುರಾಣನ ತಿಳಿಯಲಿಲ್ಲ, ಮತ್ತು ಊರಾಗ ಸುದ್ದಿ ಮಾಡೋದು ಇದನ್ನು ಹಿಂಗೆ ಮಾಡಬೇಡ್ರಿ. ಅದಕ್ಕೆ ಈ ಕಡೆ ಲಕ್ಷ್ಯ ಕೊಟ್ಟು ನೋಡ್ರಿ. ನಾನಾರು ಏನು ಹೊಸಬಲ್ಲ, ನೀವರ ನನಗೇನು ಹೊಸಬರಲ್ಲ. ಹೆಚ್ಚು ಕಡಿಮೆ ನಾನು ಇದೇ ಊರಾಗ ಹುಟ್ಟಿದಂಗೆ ಆಗೈತಿ. 25 ವರ್ಷ ಆಯ್ತು ಇದೇ ಊರಾಗ. ನಾನು ಮುದುಕಾಗಿನಿ, ನೀವು ಮುದುಕರಾಗಿರಿ. ಅದಕ್ಕೆ ಈ ಕಡೆ ಲಕ್ಷ್ಯ ಕೊಟ್ಟು ಕೇಳ್ರಿ. ನೋಡ್ರಿ, ದಾನೇಶ್ವರಿ ಅಮ್ಮನವರು ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಯಾಕಂದರೆ ದಿವಸಗಳು ಬಹಳ ಕಡಿಮೆ ಅದಾವ ಮತ್ತು ಮುಂದೆ ವಿಶೇಷ ಕಾರ್ಯಕ್ರಮಗಳು ಪ್ರಾರಂಭವಾಗುವುದರಿಂದ ನಾವೆಲ್ಲರೂ ಕೂಡ ದಾನೇಶ್ವರಿ ಅಮ್ಮನವರ ಕಥಾಮೃತವನ್ನು ಎಷ್ಟು ಭಕ್ತಿಯಿಂದ ಶ್ರವಣ ಮಾಡ್ತೀವಿ, ಎಷ್ಟು ನಿಷ್ಠೆಯಿಂದ ಇದನ್ನು ಕೇಳ್ತೀವಿ. ಪ್ರತಿ ವರ್ಷ ಕೇಳುವಂತಹ ಪುರಾಣ ಬೇರೆ, ಪ್ರತಿ ವರ್ಷ ಶ್ರವಣ ಮಾಡುವಂತಹ ಪ್ರವಚನಗಳು ಬೇರೆ. ಶಿವರಾತ್ರಿಯ ಶುಭ ದಿನದಂದು ಗುಡ್ಡಾಪುರದ ವರದಾನೀಶ್ವರಿ ಅಮ್ಮನವರು ನಮ್ಮ ಊರಿಗೆ ಬಂದು ನಮ್ಮನ್ನೆಲ್ಲ ಉದ್ಧಾರ ಮಾಡುವುದಕ್ಕೆ ಬಂದಾರ. ಜ್ಯೋತಿಯ ಸ್ವರೂಪದಲ್ಲಿ ಬಂದಾರ, ದೀಪದ ಸ್ವರೂಪದಲ್ಲಿ ಬಂದಾರ. ಅಂದ್ರೆ ನಮ್ಮ ಪಾಪವನ್ನು ಕಳೆಯುವುದಕ್ಕಾಗಿ ದೀಪವಾಗಿ ದಾನಮ್ಮ ತಾಯಿ ಬಂದಾಳಂತ ನಾವು ತಿಳ್ಕೊಬೇಕು. ಭಾಳ ಲಕ್ಷ್ಯ ಕೊಟ್ಟು ಕೇಳೋದು. ಇದನ್ನೊಂದು ವ್ರತ ಅಂತ ತಿಳ್ಕೊಬೇಕು ನಾವು. ವ್ರತ ಇದೊಂದು ನಿಯಮ ಅಂತ ತಿಳ್ಕೊಬೇಕು ನಾವು. 6 ಗಂಟೆ 15 ನಿಮಿಷ ಆಯಿತು ಅಂದರೆ
ನಮ್ಮ ಮನಸ್ಸು ವೀರಭದ್ರ ಸ್ವಾಮಿಯ ದೇವಾಲಯದ ಕಡೆಗೆ ಸೆಳಿಬೇಕು, ಹಂಬಲ ಆಗ್ಬೇಕು. ನಮಗೆ ನಾ ಕೇಳಬೇಕು, ಕೇಳಿರುವಂಥ ಕಥೆಯನ್ನೇ ಕೇಳ್ರಿ, ಕೇಳಿರುವಂಥ ವಿಚಾರವನ್ನೇ ಕೇಳ್ರಿ. ಆದರೆ ಇಲ್ಲಿಗೆ ಬಂದು ಕೂತ್ಕೊಂಡು ಏನು ಒಂದು 15 ದಿನ ಕೇಳೋದೈತಲ್ಲ, ಇಲ್ಲಿ ಕೂತ್ಕೊಳ್ಳೋದೇ ಒಂದು ದೊಡ್ಡ ತಪಸ್ಸು ಅಂತ ತಿಳ್ಕೊಬೋದು. ಇಲ್ಲಿ ಕೂತ್ಕೊಳ್ಳೋದೇ ಒಂದು ದೊಡ್ಡ ತಪಸ್ಸು. ನಾ ಶಿವಯೋಗ ಮಂದಿರದಿಂದ ಬಂದೀನಿ. ಶಿವರಾತ್ರಿಗೆ ನಮ್ಮ ಜೀವ ಅಲ್ಲೇ ಇರ್ತೈತಿ. ಭಾಳ ಒತ್ತಡದಾಗ ಅತ್ಯಂತ ಅನಿವಾರ್ಯತೆಯಿಂದ ಬಂದೀನಿ. ನಾನು ಭಾಳ ಎಲ್ಲರ ಜೊತೆ ವಿರೋಧ ಹಾಕ್ಕೊಂಡು ಜಗಳ ಮಾಡ್ಕೊಂಡು ಬಂದೀನಿ. ನಾನು ಬಿಡಕ್ಕೆ ತಯಾರಿದ್ದಿದ್ದಿಲ್ಲ, ಬಂದೀನಿ. ಕಡಿಮೆ ಅಂದ್ರೆ 10,000 ಜನ ಸೇರ್ತಾರೆ ಶಿವಯೋಗ ಮಂದಿರದಾಗ. ಅಲ್ಲಿ ಏನು ಊರಿಲ್ಲ. ಶಿವಯೋಗ ಮಂದಿರ ಅಂದ್ರೆ ಗುಡ್ದಾಗ ಐತಿ, ಊರಿಲ್ಲ. ಒಂದು 200-300 ಟ್ಯಾಕ್ಟ್ರಿ ಜನ ತೊಗೊಂಡು ಬರ್ತಾರೆ. ಟ್ಯಾಕ್ಟ್ರಿ ಜನ 1 ತಾಸು ಪ್ರವಚನ 8 ರಿಂದ 9. ಇದು ಊರಾಗ ಕ್ಷೇತ್ರ ಐತಿ, ಎಡವಿದ್ರ ಕ್ಷೇತ್ರ ಐತಿ, ಚಲೋ ಪ್ರಸಾದ, ದಿನ 1 ಟೈಮ್ ಪ್ರಸಾದ ಅಂತೇಳಿ ಲಿಸ್ಟ್ ಮಾಡಿಟ್ರ. ಇವತ್ತೇನೈತೆ ಏನೈತ್ರಿ? ಶಿವರಾತ್ರಿ ಉಪವಾಸ ಐತೇನ್ರಿ? ಶಿವರಾತ್ರಿ ಮುಗೀತಲ್ಲ, ಸಂಜೆ ಮಟ್ಟ ಐತಿದ್ದು ಮುಗೀತೀನಿ. ನಾಳಿಂದ ಮಾಡ್ಬೋದು ಬಹುಶಃ. ಬಟ್ ದಿನ 1 ಟೈಪ್ ಪ್ರಸಾದ ಮಾಡಿಸೋರದಾರ. 6 ಗಂಟೆ 15 ನಿಮಿಷ ಆಯಿತು ಅಂದರೆ ಮನೆಯನ್ನು ಬಿಡಬೇಕು. ನಾವು ಎಲ್ಲರೂ ಸೇರ್ಕೊಂಡು ಬರಬೇಕು. ಪುರಾಣ ಪ್ರವಚನ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಕರ್ಕೊಂಡು ಬರಬೇಕು. ಡಾಬಾಕ್ಕೆ ಹೋಗ್ಬೇಕಾದ್ರೆ ಒಬ್ಬರು ಹೋಗೋದು, ಬಾರಿಗೆ ಹೋಗ್ಬೇಕಾದ್ರೆ ಒಬ್ಬರು ಹೋಗೋದು. ಆದರೆ ವೀರಭದ್ರ ಸ್ವಾಮಿಯ ಸನ್ನಿಧಾನಕ್ಕೆ ಬರಬೇಕಾದ್ರೆ ನಮ್ಮ ಶ್ರೀಶೈಲದ ಜಗದ್ಗುರುಗಳು, ನಮ್ಮಪ್ಪ, ನಮ್ಮ ಮಠದಪ್ಪ, ಹಿಂದಿನ ಸಿದ್ಧಲಿಂಗ ಅಜ್ಜನವರು ಏನು ಕನಸು ಕಂಡಿದ್ರೋ, ಕಾಶಿಯೊಳಗೆ ಓದಿರುವಂಥ ಪಂಡಿತನೇ ಬರಬೇಕು. ಕೇವಲ ಈ ದೇವಸ್ಥಾನ ಉದ್ಧಾರ ಆದರೆ ಸಾಕಾಗೋದಿಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಪ್ರತಿಯೊಬ್ಬ ಸದ್ಭಕ್ತನ ಎದೆಯ ಮೇಲೆ ವಿರೂಪಾಕ್ಷ ಲಿಂಗನ ಸ್ವರೂಪವಾಗಿರುವಂಥ ಲಿಂಗ ಇರ್ಬೇಕಂತ ತಿಳ್ಕೊಂಡು, ಲಿಂಗವನ್ನು ಕಟ್ಟುವಂಥ ಸ್ವಾಮಿ ಬರ್ಬೇಕಂತ ತಿಳ್ಕೊಂಡು, ಸಿದ್ಧಲಿಂಗ ಅಜ್ಜ ಅವ್ರು ಏನು ಜೀವ ಕಟ್ಕೊಂಡು ಪ್ರಾಣ ಬಿಟ್ರಲ್ಲ, ಅದರ ಪ್ರತಿಫಲ ಇವತ್ತು ಶ್ರೀಶೈಲ ಜಗದ್ಗುರುಗಳು ಕಾಲಿಗೆ ಚಕ್ರ ಕಟ್ಕೊಂಡವ್ರಂಗ ಹಗಲು ರಾತ್ರಿ ಸುತ್ತಾಡಿ ಸುಮಾರು 50,000 ಜನರಿಗೆ ಲಿಂಗ ದೀಕ್ಷೆ ಆಗೈತಿ. ಲಿಂಗ ದೀಕ್ಷೆ ಆಗೈತಿ. ಅವರು ಶಿವರಾತ್ರಿ ಒಳಗೆ ಅಲ್ಲಿ ಶ್ರೀಶೈಲದೊಳಗೆ ಪಲ್ಲಕ್ಯಾಗಿ ಕೂಡಬೇಕು. ಶಿವರಾತ್ರಿ ಮಹಾಮಹೋತ್ಸವ ಅಂದ್ರೆ ಪಂಡಿತಾರಾಧ್ಯರ ಒಂದು ಉದ್ಭವ ಆಗಿರುವಂಥ ಸಮಯ, ಮಲ್ಲಿಕಾರ್ಜುನ ಸ್ವಾಮಿಯ ಲಿಂಗ ಪೂಜೆ ಮಾಡುವಂಥ ಸಮಯ. ಶಿವರಾತ್ರಿ ಅಂದ್ರೆ ಪೂರ್ಣ ಶ್ರೀಶೈಲ ಜಗದ್ಗುರುಗಳು ಮಲ್ಲಯ್ಯನ ಕ್ಷೇತ್ರದೊಳಗೆ ಸಂಪೂರ್ಣವಾಗಿ ಅಲ್ಲಿ ಇರಬೇಕು. ಅವರ ದೇಹ ಅಲ್ಲಿ ಇದ್ರೂ ಕೂಡ ಶ್ರೀಶೈಲ ಜಗದ್ಗುರುಗಳವರ ಮನಸ್ಸು, ಅವರ ಚಿತ್ತ, ಅವರ ಗಮನ, ಅವರ ಆಶೀರ್ವಾದ ಎಲ್ಲಿದೆಯಪ್ಪ ಅಂದ್ರೆ ಯಡೂರ ಸದ್ಭಕ್ತರ ಮೇಲಿದೆ, ನಮ್ಮ ಮೇಲಿದೆ ಅನ್ನೋದೇ ನಮ್ಮೆಲ್ಲರ ಸೌಭಾಗ್ಯ. ಹಾಗಾಗಿ 6 ಗಂಟೆ 15 ನಿಮಿಷ ಆಯಿತು ಅಂದರೆ ಮುಖ ತೊಳ್ಕೊಬೇಕು, ಚೆಂದಾಗಿ ಮುಖ ತೊಳ್ಕೊಬೇಕು. ಸಾಧ್ಯವಾದ್ರೆ ಸ್ನಾನ ಮಾಡೇ ಬರ್ಬೇಕು. ತೊಳ್ಕೊಂಡು ಚೆಂದಾಗಿ ಒಂದಿಷ್ಟು ವಿಭೂತಿ ಹಚ್ಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಚಹಾ ಮಾಡಿಕೊಡ್ರಿ. ನೀರು ಹಿಂದೆ ಮಾಡಿ, ಹಾಲು ಮುಂದೆ ಮಾಡಿ, ಸಕ್ಕರೆ ಹಿಂದೆ ಮಾಡಿ, ಚಹಾ ಪುಡಿ ಮುಂದೆ ಮಾಡಿ, ನಿಮ್ಮ ಜೊತೆಗೆ ನಿಮ್ಮ ಯಜಮಾನ್ರಿಗೂ ಒಂದು ಕಪ್ ಚಹಾ ಕೊಡ್ರಿ. ಅದು ಬೇಡಪ್ಪ ಅಂತಂದ್ರೆ ಇಬ್ಬರು ಒಂದ್ರಾಗ ಕುಡೀರಿ, ಅದಕ್ಕೇನು ಪ್ರಾಬ್ಲಮ್ ಇರೋಂಗಿಲ್ಲ. ಕುಡೀರಿ, ಚಂದ ಕುಡಿದು ಇಲ್ಲಿಗೆ ಬಂದು ಹಿಂಗೆ ಕುತ್ಕೊಂಡ್ರಪ್ಪ ಅಂದ್ರೆ ಆಕಳಿಕೆ ಬರಬಾರ್ದು, ತೂಕುಡಿಕೆ ಬರಬಾರ್ದು, ಬ್ಯಾಸರಿಕೆ ಬರಬಾರ್ದು. ಇನ್ನು ಕೆಲವು ಮಂದಿ ಪುರಾಣಕ್ಕೆ ಬಂದು ಕುಡ್ದ ತಡ ಅವ್ರು ಅನ್ನೋದ್ರಾಗ ಇವರು ಇನ್ನು ಮುಂದೆ ಪುರಾಣ ಹೇಳೋದು ನಾವು. ಹಾಗಾಗಿ ಅತ್ಯಂತ ಕ್ರಿಯಾಶೀಲರಾಗಿ ಬರೋಣ, ಒಂದು ಶಿಸ್ತಿನಿಂದ ಮಾಡೋಣ. ಕೇವಲ ನಮಗೆ ಇರುವುದು 13-14 ದಿನ ಐತಿ. ಶಿಸ್ತಿನಿಂದ ಎಲ್ಲರೂ ಸೀರೆ ಉಟ್ಕೊಂಡು ಬರ್ರಿ, ದಿನ ಸೀರೆ ಉಟ್ಕೊಂಡು. ಯಾಕಂದ್ರೆ ನಾಳೆಯಿಂದ ನಾಡದ್ಲಿಂದ ಬೇರೆ ಬೇರೆ ಊರಿನಿಂದ ಇಲ್ಲಿ ತುಲಾಭಾರ ಸೇವಾ ಮಾಡಕ್ಕೆ ಬರೋರು ಅದಾರ. ಅವರು ಕೇವಲ ವಿರೂಪಾಕ್ಷ ಸ್ವಾಮಿ ನೋಡೋದಕ್ಕೆ ತುಲಾಭಾರ ಸೇವಾ ಮಾಡಕ್ಕೆ ಬರ್ತಾರಂತ ಅನ್ಬೇಡ್ರಿ. ಇಲ್ಲೇನು ನಾವು ಪುರಾಣ ಮಾಡಕತ್ತೀವಿ, ಹಳೆ ಯಡೂರವರು, ಹೊಸ ಯಡೂರವ್ರು, ಇದೊಂದು ಸವಾಲ್ ನಿಮಗೆ, ಇದು ಒಂದು ಚಾಲೆಂಜ್ ನಿಮಗೆ. ನೀವು ಹ್ಯಾಂಗೆ ಪುರಾಣ ಮಾಡಕತ್ತೀರಿ, ಹ್ಯಾಂಗೆ ಕೇಳಾಕತ್ತೀರಿ, ಹ್ಯಾಂಗೆ ಸೇವಾ ಮಾಡಾಕತ್ತೀರಿ, ಬರುವಂಥ ಜನರನ್ನು ಎಷ್ಟು ಪ್ರೀತಿಯಿಂದ ಮಾತಾಡಿಸಿ ಪ್ರಸಾದ ಕೊಡಾಕತ್ತೀರಿ ಅಂತ ತಿಳ್ಕೊಂಡು ನಮ್ಮನ್ನು ನೋಡಾಕ್ ಬರಾಕತ್ತಾರ. ನೋಡಾಕ್ ಬರುವಂಥ ಜನರಿಗೆ ನಾವು ಹೆಂಗೆ ಉತ್ತರ ಕೊಡ್ಬೇಕಪ್ಪ ಅಂದ್ರೆ ಮಾತಿನಿಂದ ಉತ್ತರ ಕೊಡಬಾರ್ದು, ಕೆಲಸದ ಮೂಲಕ, ಕಾರ್ಯದ ಮೂಲಕ, ನಾವೆಲ್ಲರೂ ಮಾಡುವಂಥ ಸೇವೆಯ ಮೂಲಕವಾಗಿ ಅವರೆಲ್ಲ ಅನ್ಬೇಕು, ಯಡೂರಿನ ವೀರಭದ್ರ ಸ್ವಾಮಿ ಎಲ್ಲದಾನಪ್ಪ ಅಂದ್ರೆ ಯಡೂರು ವೀರಭದ್ರನ ಗುಡಿಯಾಗಿಲ್ಲ, ಯಡೂರಿನ ಸದ್ಭಕ್ತರ ಹೃದಯದೊಳಗ, ತಾಯಂದಿರ ಹೃದಯದೊಳಗದಾನ ಅಂತ ತಿಳ್ಕೊಂಡು ಅನ್ನುವಂಥ ಭಾವನೆ ಒಳಗಾಗಿ ಅವರೆಲ್ಲ ನಮ್ಮನ್ನು ಕಂಡು ಹರಿಸ್ಬೇಕು. ಆ ರೀತಿಯೊಳಗೆ ನಾವೆಲ್ಲ ಕಾರ್ಯವನ್ನು ಮಾಡಬೇಕು. ಶರಣು ಬಂಧುಗಳೇ, ಗುಡ್ಡಾಪುರದ ವರದಾನೇಶ್ವರಿ ಅಮ್ಮನವರು ಮಹಾರಾಷ್ಟ್ರ ಹಾಗೂ ಗಡಿ ಭಾಗದಲ್ಲಿರುವಂತಹ ಒಂದು ಸುಕ್ಷೇತ್ರ, ಜತ್ತ ತಾಲೂಕಿನ ಸುಕ್ಷೇತ್ರ ಉಮರಾಣಿ ಅನ್ನುವಂಥದ್ದೊಂದು ಸುಕ್ಷೇತ್ರ. ಆ ಉಮರಾಣಿಯಲ್ಲಿ ವಿಶ್ವಕರ್ಮ ಕುಟುಂಬ, ಈ ಚರಿತ್ರೆಯೊಳಗೆ ಒಂದು 5-6 ಥರ ಚರಿತ್ರೆ ಅದಾವ. ಹಿಂಗಾಗಿ ನಾವು ಒಂದು ಹಿಡ್ಕೊಂಡು ಹೋಗ್ಬೇಕಾಗತ್ತೆ.
ಇದು ಹೋಗಿಬಿಡ್ತೈತೆಲ್ಲ ಕಾಮೆಂಟ್ ಮಾಡಕ್ಕೆ ನಿಂತ್ಬಿಡ್ತಾರೆ, ನೀವು ಇದನ್ನು ಹೇಳಿರಲ್ರಿ ಅದನ್ನು ಹೇಳಿರಲ್ರಿ, ಈ ಹುಡುಗಿಗೆ ಹೇಳಿದ್ದು ನಾನು ಅದನ್ನು ಲೈವ್ ಮಾಡಬೇಡಪ್ಪ ಮಾರೈ ಅಂತೇಳಿ. ಯಾಕಂದ್ರೆ ಚರಿತ್ರೆಯನ್ನು ಭಾಳ ಜನ ಬರೆದಿರ್ತಾರೆ, ಮತ್ತು ನಾವು ಯಾವುದಾದ್ರೂ ಒಂದು ಚರಿತ್ರೆಯನ್ನು ಆಧಾರವಾಗಿ ಇಟ್ಕೊಂಡು ಹೇಳಬೇಕಾಗ್ತದೆ. ಗಾನಯೋಗಿ ಶಿವಯೋಗಿ ಪಂಡಿತ್ ಪುಟ್ಟರಾಜ ಗುರುಗಳು ಬರೆದಿರುವಂಥ ಪುರಾಣದ ಆಧಾರದ ಮೇಲೆ ಈ ಚರಿತ್ರೆಯನ್ನು ನಾನು ಹೇಳ್ತಾ ಇದ್ದೇನೆ. ನೋಡಿ, ವಿಶ್ವಕರ್ಮ ಕುಟುಂಬ ಅಪ್ಪಿ ಸಾಕಪ್ಪಿ, ಎಣ್ಣೆ ಹಾಕೋದು ಸಾಕು ಮಾಡು ತಮ್ಮ, ಸಾಕು, ಒಳಗೆ ಜ್ಯೋತಿ ಹಚ್ಚಾರ. ಹಾಂ, ನೋಡಿ, ವಿಶ್ವಕರ್ಮ ಕುಟುಂಬ, ಆ ವಿಶ್ವಕರ್ಮ ಕುಟುಂಬದ ಒಡೆಯ ಅನಂತರಾಯ. ಆ ಅನಂತರಾಯರ ಧರ್ಮಪತ್ನಿ ಸಿರಸಮ್ಮ. ವಿಶ್ವಕರ್ಮರು ಅಂದ್ರೆ ನಿಮಗೆ ಗೊತ್ತಾಗತ್ತೆ? ವಿಶ್ವಕರ್ಮರು ಅಂದ್ರೆ 5 ಮಂದಿ ಇರ್ತಾರೆ, ಇವರು ಪಂಚಾಢರು. ವಿಶ್ವಕರ್ಮರು ಅಂದ್ರೆ 5 ಮಂದಿ ಇರ್ತಾರೆ. ಆ 5 ಜನ ಇಲ್ಲದೇನೆ ಯಾವ ಮನೆಯೂ, ಯಾವ ದೇವಾಲಯವೂ, ಯಾವ ಕಟ್ಟಡವೂ ಪರಿಪೂರ್ಣ ಆಗೋದಿಲ್ಲ. ಆ 5 ಜನ ಇರಬೇಕು. ನೀವು ಸುಮ್ಮನೆ ಕಲ್ಪನೆ ಮಾಡಿಕೊಡ್ರಿ, ಒಂದು ದೇವಾಲಯವನ್ನು ಪ್ರವೇಶ ಮಾಡಬೇಕಾದ್ರೆ ದೇವಾಲಯದ ಮಹಾದ್ವಾರ ಮುಚ್ಚಿದೆ. ಮೊಟ್ಟ ಮೊದಲಿಗೆ ನೀವು ಒಳಗೆ ಹೋಗ್ಬೇಕಾದ್ರೆ ಏನಿರ್ತದ್ರಿ ಅಲ್ಲಿ ದೇವಾಲಯದ ಮಹಾದ್ವಾರಕ್ಕೆ? ಅಕ್ಕವ್ರು ಏನಿರ್ತದ? ಕೊಂಡೆ ಅಂತ ಇರ್ತೈತೆ ನೋಡ್ರಿ, ಚಿಲ್ಕ. ಇದನ್ನು ತಯಾರು ಮಾಡೋರಿಗೆ ಕಮ್ಮಾರು ಅಂತ ಕರೀತಾರೆ. ಈಗೆಲ್ಲ ರೆಡಿಮೇಡ್ ಬರ್ತಾವ. ಕಮ್ಮಾರು ಅಂತ ಕರೀತಾರೆ ಚಿಲ್ಕ ತಯಾರು ಮಾಡೋರಿಗೆ, ಈ ಕೊಯ್ತಾ ತಯಾರು ಮಾಡೋರಿಗೆ, ಕುಡುಗಲ್ ತಯಾರು ಮಾಡೋರಿಗೆ, ಇವರಿಗೆಲ್ಲ ಕಮ್ಮಾರು ಅಂತ ಕರೀತಾರೆ. ಇವರು ಒಬ್ಬರು. ಇನ್ನು ಚಿಲ್ಕ ತೆಗೆದ ಮೇಲೆ ಡೋರ್ ಇರ್ತದೆ ನೋಡ್ರಿ, ಬಾಗಿಲು. ಇದನ್ನು ತಯಾರು ಮಾಡೋರಿಗೆ ಏನಂತಾರ್ರಿ? ನಿಮ್ಮ ಜೊತೆನ ಮಾತಾಡ್ಬಿಡೋಣ, ಯಾಕಂದ್ರೆ ನೀವೆಲ್ಲ ಫ್ರೆಶ್ ಅದಿರಿ. ಈಗ ಉಳಿದು ನಮ್ಮ ಮಂದಿ ಎಲ್ಲ ಎಣ್ಣೆ ಒಂದು ಕಾಗದ ಆದಂಗೆ ಆಗಿಬಿಟ್ರೆ, ಎಣ್ಣೆ ಉಂಡಿರ್ತಾವಲ್ಲ ಕಾಗದ, ಅದ್ರ ಮೇಲೆ ಏನೂ ಮೂಡಂಗಿಲ್ಲ. ನೀವಲ್ರಿ ವಯವ, ನೀವು ತಿಳ್ಕೊಂಡಿರಿ. ಮತ್ತು ಇರೋರು 4 ಮಂದಿ, ನೀವು ಕಾಯಂ ಸದಸ್ಯರದಿರಿ, ನೀವು ಅದಕ್ಕೆ ಅಜೀವ ಸದಸ್ಯರದಿರಿ ನೀವು. ನೋಡ್ರಿ, ಡೋರು ಇದನ್ನು ತಯಾರು ಮಾಡೋರಿಗೆ ಏನಂತಾರೆ? ಅವರ ಬಡಿಗೆಯರು. ಇವ್ರು 2ನೇದವ್ರು. ಇನ್ನು 3ನೇದ್ದು, ಒಳಗಡೆ ಬಂದ ತಕ್ಷಣ ನೀವೇನು ಮಾಡ್ತೀರಿ? ಉತ್ತರ ನಾನು ಹೇಳಕತ್ತೀನಿ. ಈ ಗಂಟೆಯನ್ನು ತಯಾರು ಮಾಡೋರಿಗೆ ಎರಕದವರು ಅಂತ ಕರೀತಾರೆ. 3 ಮಂದಿ ಆದ್ರೆ. ಇನ್ನು ಒಳಗಡೆ ಹೋದ ಕೂಡಲೇನ ವಿರೂಪಾಕ್ಷಲಿಂಗ ಸ್ವಾಮಿಯನ್ನು ನೋಡ್ತೀರಿ, ಭದ್ರಕಾಳಿ ಅಮ್ಮನವರನ್ನು ನೋಡ್ತೀರಿ. ಆ ಮೂರ್ತಿಯನ್ನು ತಯಾರು ಮಾಡೋರಿಗೆ ಶಿಲ್ಪಿಗಳು ಅಂತ ಕರೀತಾರೆ. ಇನ್ನು ಭದ್ರಕಾಳಿ ಅಮ್ಮನವರ ಮೈಮೇಲೆಲ್ಲ ಆಭರಣಗಳಿರ್ತಾವೆ ನೋಡ್ರಿ, ಚಿನ್ನದ ಆಭರಣಗಳು, ಬೆಳ್ಳಿಯ ಆಭರಣಗಳು. ಈ ಆಭರಣಗಳನ್ನ ತಯಾರು ಮಾಡೋರಿಗೆ ಏನಂತ ಕರೀತಾರ್ರಿ? ಅಕ್ಕಸಾಲಿಗರು, ಪತ್ತಾರು, ಗೋಲ್ಡ್ ಸ್ಮಿತ್ ಅಂತ ಕರೀತಾರೆ ಅವ್ರಿಗೆ. ಕರೀತಾರೆ ನೋಡ್ರಿ. ಅಂದ್ರೆ ಈ 5 ಜನರನ್ನ ಪಂಚಾಳ್ರ ಅಂತ ಕರೀತಾರೆ. ಇವರು ಇಲ್ಲದೆ ಯಾವ ದೇವಾಲಯವೂ ಕೂಡ ನಿರ್ಮಾಣ ಆಗೋದಿಲ್ಲ, ಇವರು ಇಲ್ಲದೆ ಯಾವ ಮನೆಯೂ ಕೂಡ ಪರಿಪೂರ್ಣ ಆಗಂಗಿಲ್ಲ. ಅದಕ್ಕೆ ಈ 5 ಜನರಲ್ಲಿ ಈ ವಿಶ್ವಕರ್ಮ ಕುಟುಂಬದಲ್ಲಿ ಒಬ್ಬರಾಗಿರುವಂಥವರು ಅಕ್ಕಸಾಲಿಗರ ಮನೆತನದ ಅನಂತರಾಯ ಅಂತ. ಆ ಉಮರಾಣಿಯಲ್ಲಿ ಹೇಗೆ ನಮ್ಮ ಯಡೂರೊಳಗ ವಿರೂಪಾಕ್ಷಲಿಂಗ ನಮ್ಮೆಲ್ಲರ ಆರಾಧ್ಯ ದೈವನೋ, ಹಾಗೆ ಉಮರಾಣಿಯಲ್ಲಿ ಮಲ್ಲಯ್ಯ, ತಾರಕೇಶ್ವರ ಅಂತ ಕರೀತಾರೆ, ಮಲ್ಲಯ್ಯ ಅಂತ ಕರೀತಾರೆ. ಆ ಮಲ್ಲಿಕಾರ್ಜುನ ಸ್ವಾಮಿ ಆ ಊರಿನ ಆರಾಧ್ಯ ದೈವ ಮಲ್ಲಯ್ಯ. ಶರಣ ದಂಪತಿಗಳಾಗಿರುವಂತಹ ಅನಂತರಾಯ, ಆ ಅನಂತರಾಯನ ಧರ್ಮಪತ್ನಿ ಸಿರಸಮ್ಮ. ಅವ್ರ ಹೆಸರೇನ್ರಿ? ಸಿರಸಮ್ಮ. ಅಲ್ಲ, ಅವರಿಷ್ಟು ಮಾತಾಡ್ಲು ಮರೆ ಅವ್ರು ಮಾತಾಡಿದ್ರೆ ಬಸ್ನ್ಯಾಗ ನಮಗೊಂದು ಸೀಟ್ ಸಿಗುತ್ತೆ, ಇಲ್ಲಾಂದ್ರೆ ಸಿಗೋದಿಲ್ಲ. ನೋಡ್ರಿ, ಸಿರಸಮ್ಮ ಅಂತ ಅವ್ರ ಹೆಸರು. ಸಿರಸಮ್ಮ ಅಂತ ಯಾಕೆ ಅವ್ರ ಹೆಸರು ಅಂದ್ರೆ, ವಿಶ್ವಕರ್ಮರ ಕುಲದೇವತೆ ಯಾರಂದ್ರೆ ಸಿರ್ಸಂಗಿಯ ಮಹಾಮಾತೆಯಾಗಿರುವಂಥ ಕಾಳಿಕಾದೇವಿ. ಸಿರಸಮ್ಮನವರ ತಾಯಿ ಕಾಳಮ್ಮ ಸಿರ್ಸಂಗಿಯ ಕಾಳಮ್ಮನಲ್ಲಿ ಬೇಡಿದ್ಲಂತ, ನನಗೊಂದು ಹೆಣ್ಣು ಮಗು ಆದ್ರೆ ನಿನ್ನ ಹೆಸರು ಇಡ್ತೀನಿ ಅಂತ. ಮತ್ತು ಸಿರ್ಸಂಗಿಯ ಕಾಳಮ್ಮನ ಆಶೀರ್ವಾದದಿಂದ ಹೆಣ್ಣು ಮಗು ಆಗಿರೋ ಕಾರಣ ಮತ್ತು ಕಾಳಮ್ಮನ ಮಗಳಿಗೆ ಕಾಳಮ್ಮಂತ ಇಡೋದು ಹೆಂಗೆ? ಮತ್ತು ಊರಿನ ಹೆಸರು ಸಿರ್ಸಂಗಿ ಅಲ್ಲ, ಹಾಗಾಗಿ ಸಿರಸಮ್ಮ ಅಂತ ಇಟ್ಟರು. ಈಗಿನ ಕಾಲಕ್ಕೆ ನಿಮಗೆಲ್ಲ ಅಪ್ಡೇಟ್ ಮಾಡಿ ಹೇಳ್ಬೇಕಂದ್ರೆ, ಒಬ್ಬ ಸಿದ್ಧಲಿಂಗಪ್ಪ ಅಂತ ತಿಳ್ಕೊಂಡು ಒಬ್ಬ ಭಕ್ತ, ಅವ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳವ್ರ ಮನೆ ದೇವರು ಬೇಡ್ಕೊಂಡಂತ, ನನಗೊಂದು ಗಂಡು ಮಗು ಆದ್ರೆ ನಿನ್ನ ಹೆಸರು ಇಡ್ತೀನಿ ಅಂತ. ಗಂಡು ಮಗುನ ಆತು. ಗುರುಗಳು ಕೇಳಿದ, ಏನ್ರಿ ಮತ್ತು ನಾನು ಸಿದ್ಧಲಿಂಗೇಶ್ವರನ ಹೆಸರು ಇಡ್ತೀನಿ ಅಂತ ಬೇಡ್ಕೊಂಡಿನಿ, ಹ್ಯಾಂಗೆ ಮಾಡೋದು? ನಿನ್ನ ಹೆಸರು ಸಿದ್ಧಲಿಂಗಪ್ಪ, ಅವನ ಹೆಸರು ಸಿದ್ಧಲಿಂಗಪ್ಪ, ಹೆಂಗೋ ನಿನ್ನ ಮಗನ ಹೆಸರು ಯಡಿಯೂರಪ್ಪ ಅಂತ ಆಗಲಿ ಅಂದ್ರು. ಈಗ ಗೊತ್ತಾತ್ ನೀವು.
12ನೇ ಶತಮಾನ ತಂದು ಈಗ ಹಚ್ಚಿದಾಗ ನಿಮ್ಗೆ ಹಿಂಗೆ ಅಪ್ಡೇಟ್ ಆಗುತ್ತೆ ನೋಡ್ರಿ. ಸಿರಿಸಮ್ಮನವರು ಎಷ್ಟು ಭಕ್ತಿ ಸಂಪನ್ನರು ಅಂದರೆ ನಮ್ಮೆಲ್ಲರಿಗೂ ಕೂಡ ಲಕ್ಷ್ಯ ಇರಬೇಕು. ಒಬ್ಬ ಚಾರಿತ್ರಿಕ ನಾಯಕಿಯನ್ನ, ಮಹಾತ್ಮರನ್ನ ಮಗುವನ್ನಾಗಿ ಪಡೆದುಕೊಳ್ಬೇಕಾದ್ರೆ, ಒಬ್ಬ ಐತಿಹಾಸಿಕ ವ್ಯಕ್ತಿಯನ್ನ ನಮ್ಮ ಮಗುವನ್ನಾಗಿ ಪಡೆದುಕೊಳ್ಬೇಕಾದ್ರೆ, ದೇವರ ಸ್ವರೂಪಿಗಳಾಗಿರುವಂತಹ, ಭಗವಂತನ ಸ್ವರೂಪಿಗಳಾಗಿರುವಂತಹ, ಶಿವನ ಅಂಶವಾಗಿರುವಂಥ ಒಂದು ಅಂಶ ನಮ್ಮ ಗರ್ಭದಲ್ಲಿ ಮಗುವಾಗಿ ಬರಬೇಕಾದ್ರೆ ತಂದೆ ತಾಯಿಗಳು ಚಾರಿತ್ರ್ಯವಂತರಾಗಿದ್ದರೆ, ಗುಣವಂತರಾಗಿದ್ದರೆ, ಆಚಾರವಂತರಾಗಿದ್ದರೆ, ಗುರು ಲಿಂಗ ಜಂಗಮರ ಆರಾಧಕರಾಗಿದ್ದರೆ, ದಾನಿಗಳಾಗಿದ್ದರೆ, ದಾಸೋಹಿಗಳಾಗಿದ್ದರೆ, ಸಮಾಜ ಪ್ರೇಮಿಗಳಾಗಿದ್ದರೆ, ಶಿವನ ಆರಾಧಕರಾಗಿದ್ದರೆ, ಸಮಾಜವನ್ನು ಪ್ರೇಮ ಮಾಡುವಂಥ ವ್ಯಕ್ತಿಗಳಾಗಿದ್ದರೆ ಮಾತ್ರ ಅಂಥವರ ಪುಣ್ಯ ಗರ್ಭದಿಂದ ಸಾಕ್ಷಾತ್ ಪರಮಾತ್ಮನೇ ಈ ಭೂಮಿಗೆ ಅವತರಿಸಿ ಬರೋದಕ್ಕೆ ಸಾಧ್ಯ. ಇಲ್ಲಾಂದ್ರೆ ಬರೋದಿಲ್ಲ. ಈಗ ನಮಗೂ ನಿಮಗೆಲ್ಲ ಮಕ್ಕಳಾಗ್ಯಾವ ನೋಡ್ರಿ. ಹೇಗದಾರೆ ನಿಮ್ಮ ಮಕ್ಕಳು? ಯಪ್ಪೋ ಯಾವ ಮಕ್ಕಳು ರೀ ಇವ್ರು ಇಕ್ಕಳಾದಂಗೆ ಆಗಿಬಿಟ್ಟವು. ಯಾಕೆ? ನಾವು ದೇವ್ರ ಹತ್ರ ಬೇಡ್ಕೊಂಡಿದ್ದೇನು? ಬರೀ ಮಕ್ಕಳು ಕೊಡು ಅಂತ ಬೇಡ್ಕೊಂಡಿ. ನಾವು ಗುಣವಂತರಾಗಿರುವಂಥ ಮಕ್ಕಳನ್ನು ಕೊಡು, ಸಾಕ್ಷಾತ್ ಪರಮೇಶ್ವರನ ಪರಾವತಾರಿಯಾಗಿರುವಂಥ ಮಕ್ಕಳನ್ನು ಕೊಡು ಅಂತ ನಾವು ಬೇಡೇ ಇಲ್ಲ. ನೋಡಿ, ಅನಂತರಾಯ ಸಿರಿಸಮ್ಮನವರು ಮಲ್ಲಿಕಾರ್ಜುನ ಸ್ವಾಮಿಯ ಸನ್ನಿಧಾನಕ್ಕೆ ಒಂದು ದಿನವೂ ಕೂಡ ತಪ್ಪದ ಹಾಗೆ ಬೆಳಗು ಮುಂಜಾನೆ ಸೇವೆಯನ್ನು ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಮಲ್ಲಯ್ಯನ ಸೇವಾ ಮಾಡಕ್ಕೆ ಹೆಂಗೆ ಹೋಗೋದು? ತಣ್ಣೀರು ಸ್ನಾನ ಮಾಡಿ ಮಲ್ಲಯ್ಯನ ಸೇವೆಯನ್ನು ಮಾಡೋದಕ್ಕೆ ಹೋಗೋದು. 5 ಗಂಟೆ ಅಂದ್ರೆ ಮನೆಯಾಗಿರೋದು. ಸೇವೆ ಮಾಡೋದು ಬೇರೆ ಯಾರಿಗೂ ಕೂಡ ಗೊತ್ತಾಗಬಾರದು ಅಂದ್ರೆ ಅವರು. ನಾವು ಸೇವೆಯನ್ನು ಮಾಡೋದು, ನಾವು ಕಸವನ್ನು ಗೂಡಿಸೋದು ಎಂದಿಗೂ ಯಾರಿಗೂ ಗೊತ್ತಾಗಬಾರ್ದು ಅಂದರು. ಅವ್ರ ಸೇವೆ ಹೇಗಿದೆ ನೋಡ್ರಿ. ದಾನಮ್ಮನವರ ಮಗಳಾಗಿ ಅವ್ರ ಹೊಟ್ಟೆಯಾಗಿ ಹುಟ್ಟಿ ಬರ್ಬೇಕಂದ್ರೆ ಹೆಂಗಿರ್ಬೇಕು ಅವ್ರ ತಂದೆ ತಾಯಿ? ಇನ್ನು ನಮ್ಮದು ಯಾವುದರ ಸೇವೆ ಇರಲಿ, ಜಗತ್ತಿಗೆ ಗೊತ್ತಾಗೋ ತನಕ ನಾವು ಬಿಡಂಗಿಲ್ಲ. ವೀರಣ್ಣಗೊಂದು ದೀಡ್ ನಮಸ್ಕಾರ ಹಾಕಬೇಕಪ್ಪ ಅಂದ್ರೆ 4 ಮಂದಿ ಸಮಾಳದವ್ರು ಬೇಕು. ಊರಾಗೆಲ್ಲ ಡಂಗುರ ಬಾರಿಸಿ ಅದನ್ನು ಬಾರಿಸಿ ಮತ್ತು ಕೈಯಾಗ ಒಂದು ಏನೋ ಹಿಡ್ಕೊಂಡಿರ್ತಾರೆ. ತಮ್ಮ ಅದೇನು ಇಷ್ಟುದ್ದ ಹಿಡ್ಕೊಂಡಿರ್ತಾರೆ. ಅದಕ್ಕೆ ಏನಂತಾರೆ ರೀ? ಅದೇನೋ ಒಂದು ದಂಟು ಹಿಡ್ಕೊಂಡಿರ್ತಾರೆ, ಅದಕ್ಕೊಂದು ಎಲೆ ಕಟ್ಟಿರ್ತಾರೆ, ಅದಕ್ಕೊಂದು ಮತ್ತೆ ಏನೋ ಕಟ್ಟಿರ್ತಾರೆ. ಮತ್ತು ಹಾಕುವಾಗ ಸುಮ್ಮ ಹಾಕಂಗಿಲ್ಲ, ಆ ಕಡೆ ಈ ಕಡೆ ನೋಡ್ತಿರ್ತಾರೆ. ನಾ ಹಿಂಗ್ಯಾಕೆ ನೋಡಕತ್ತಾರ ಅನ್ಯ? ನಾ ಯಾರ್ಯಾರು ದೀಡ್ ನಮಸ್ಕಾರ ಹಾಕಿದಾಗ ಹೋಗಿದ್ದೆ, ಅವರೆಲ್ಲ ಬಂದು ನನಗೆ ಆಯಾರು ಮಾಡಕತ್ತಾರಿಲ್ಲ ಅಂತೇಳಿ ನೋಡಕತ್ತಾರೆ ಅಂದ್ರೆ ಅವ್ರು. ನಮ್ಮ ಲಕ್ಷ್ಯ ಆ ಕಡೆಗಿಲ್ಲ, ದೇವರ ಕಡೆಗಿಲ್ಲ, ನಮಗೆ ಯಾರ್ಯಾರು ಏನೇನು ತಂದು ಕೊಡ್ತಾರೆ ಅನ್ನೋದ್ರ ಕಡೆಗೆ ಅದ ನೋಡಿ. ಅನಂತರಾಯ ಸಿರಿಸಮ್ಮನವರು ಯಾರಿಗೂ ಕೂಡ ಗೊತ್ತಾಗದಂತೆ ಮಲ್ಲಿಕಾರ್ಜುನ ದೇವಾಲಯದ ಪ್ರಾಂಗಣವನ್ನು ಶುದ್ಧಗೊಳಿಸಿ, ಅಂಗಳದ ಕಸವನ್ನು ಗುಡಿಸಿ, ನಡೆಯುವಾಗ ಮಲ್ಲಯ್ಯ, ನುಡಿಯುವಾಗ ಮಲ್ಲಯ್ಯ, ಏಳುವಾಗ ಮಲ್ಲಯ್ಯ, ಮಲಗುವಾಗ ಮಲ್ಲಯ್ಯ, ಮಲ್ಲಯ್ಯ 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 ಅಂತ ಸೇವಾ ಮಾಡಿದರು. 1 ದಿನ 2 ದಿನ ಅಲ್ಲ, ಸುಮಾರು 18-19 ವರ್ಷಗಳವರೆಗೆ ಸೇವೆಯನ್ನು ಮಾಡಿದರು. ಆದರೆ ಅವರಿಗೆ ಮಕ್ಕಳಾಗಿರಲಿಲ್ಲ. ಮಕ್ಕಳು ಬೇಕು ಅಂತ ಸೇವಾ ಮಾಡಿರಲಿಲ್ಲ. ಏನಾದರೂ ಫಲವನ್ನು ಮಲ್ಲಯ್ಯ ಕೊಡಬೇಕು ಅಂತ ಸೇವಾ ಮಾಡಿರಲಿಲ್ಲ. ಫಲದ ಅಪೇಕ್ಷೆಯನ್ನು ಇಟ್ಕೊಂಡು ಸೇವಾ ಮಾಡಿಲ್ಲ. ಎಕ್ಸ್ಪೆಕ್ಟೇಷನ್ ಹರ್ಟ್ಸ್ ಅಂತ. ನಿರೀಕ್ಷೆ ಅನ್ನೋದು ಏನದಲ್ಲ, ಅದು ಬಹಳ ದುಃಖವನ್ನು ತಂದು ಕೊಡ್ತದೆ. ಯಾರಿಗೂ ಗೊತ್ತಿಲ್ಲದ ಹಾಗೆ ಸೇವಾ ಮಾಡಿದರು. ಎಲ್ಲರಿಗೂ ಬೇಕಾಗುವಂಥ ಬದುಕನ್ನೇ ಅವರು ಬದುಕಿದರು. ಮುಂದೆ ಅವರು ಇರುವಂಥ ಓಣಿಯೊಳಗೆ ಒಂದು ಸೀಮಂತ ಕಾರ್ಯ ಅಂದರೆ ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ಕುಬಸದ ಕಾರ್ಯ, ಸಂತೋಷದ ಸಂಭ್ರಮ. ಆ ಓಣಿಯೊಳಗಿರುವಂಥ ಗೌಡರೊಬ್ಬರು ಬಂದು ತಾಯಿ ಸಿರಿಸಮ್ಮನವರಿಗೆ ಪ್ರೇಮದಿಂದ ಕರೆದ್ರಂತೆ. ಅಕ್ಕ, ನಮ್ಮ ಸೊಸೆಯ ಸೀಮಂತ ಕಾರ್ಯ ಇದೆ, ನೀನು ಬರಬೇಕು ಅಕ್ಕ ಅಂತಿಕೊಂಡು ಕರೆದರು. ಸಿರಿಸಮ್ಮನವರ ಹೃದಯ ಎಷ್ಟು ವಿಶಾಲತೆಯಿಂದ ತುಂಬಿತ್ತು ಅಂದರೆ, ನನಗೆ ಮಕ್ಕಳಾಗದಿದ್ದರೇನು, ಪರಮಾತ್ಮ ಆ ಮನೆಯೊಳಗಿರುವಂಥ ಆ ತಾಯಿಗೆ ಆಶೀರ್ವಾದ ಮಾಡಿದ್ದಾನೆ. ಅವರ ಪುಣ್ಯ ಗರ್ಭದಿಂದ ಸಾಕ್ಷಾತ್ ಪರಮಾತ್ಮನೇ ಉದಯಿಸಿ ಬರಬೇಕು ಅಂತ ಶುಭವನ್ನು ಹಾರೈಸುವಂಥ ತಾಯಿ ಸಿರಿಸಮ್ಮನವರು. ಅಂತಹ ಸಿರಿಸಮ್ಮನವರು ಹೊತ್ತು ಮುಳುಗಿ ಕತ್ತಲಾಗುವ ಸಮಯ, ಸೀಮಂತ ಕಾರ್ಯ ನಡೆದಿರುವಂಥ ಮನೆಗೆ ಸಿರಿಸಮ್ಮನವರು ಶುಚಿರ್ಭೂತರಾಗಿ ಮಡಿಯಾಗಿರುವಂಥ ಉಡುಗೆ ತೊಡುಗೆಗಳನ್ನು ತೊಟ್ಟುಕೊಂಡು, ಹಣೆಯ ಮೇಲೆ ಸಿಂಧೂರ ತಿಲಕವನ್ನು ಇಟ್ಟುಕೊಂಡು, ಆ ತಾಯಿ ಕೈಯೊಳಗೊಂದು ದೊಡ್ಡದಾಗಿರುವ ತಟ್ಟೆಯೊಳಗೆ ಅರಿಶಿಣ, ಕುಂಕುಮ, ಬಾಳೆ ಹಣ್ಣು
ಇನ್ನುಳಿದ ಹಣ್ಣುಗಳನ್ನು, ಬಳೆಗಳನ್ನು, ಹಸಿರು ಸೀರೆಯನ್ನು ತೆಗೆದುಕೊಂಡು ತಲೆ ತುಂಬ ಶರಗನ್ನು ಹೊತ್ಕೊಂಡು ಯಾವ ಮನೆಯೊಳಗೆ ಸೀಮಂತ ಕಾರ್ಯ ನಡೆದಿತ್ತು ನೋಡ್ರಿ, ಆ ಮನೆಗೆ ತಾಯಿ ಸಿರ್ಸಮ್ಮನವರು ಪ್ರವೇಶ ಮಾಡಾಕತ್ರು. ಸ್ವಲ್ಪ ಅಲ್ಲಿ ದಾರಿ ಬಿಡ್ರಿ, ನೀವು ಸ್ವಲ್ಪ ಸರ್ಕೊಡ್ರಿ. ಇಲ್ಲೆಲ್ಲ ಅಲ್ಲಿ ಹೇಳಿದರು ಸಿರ್ಸಮ್ಮನವ್ರು ಬರುವಾಗ ಆ ಮನೆಯನ್ನು ಪ್ರವೇಶ ಮಾಡುವ ಹಂಗೆ ಕೇಳ್ಬೇಕು, ಇದೆಲ್ಲ ತುಂಬಬೇಕು. ಏನು ನಮಗೆ ಹಿಂಗೆ ಆಗಿಬಿಡ್ತೈತಿ, ತುಂಬಕ್ಕಿದು ಪೂರ್ಣ ತುಂಬಿದಾಗನ ನಮಗೂ ಒಂದಿಟ್ಟು ಸಮಾಧಾನ ಆಗೋದು. ಪಾಪ ಹುಡುಗರು ಸರಿ ಅಂದ್ರೆ ಏನು ಮಾಡೋಕೆ ಎಲ್ಲ ನೋಡ್ರಿ, ಹಿಂಗೆ ಕೇಳೋದು ಪುರಾಣ ಅಂದ್ರೆ. ನೋಡ್ರಿ, ತಾಯಿ ಸಿರ್ಸಮ್ಮನವರು ಆ ಮಹಾಮನೆಯನ್ನು ಪ್ರವೇಶ ಮಾಡಬೇಕಾದ್ರೆ ಕೊಲ್ಲಾಪುರದ ಮಹಾಲಕ್ಷ್ಮಿಯೇ ಪ್ರವೇಶ ಮಾಡಿದಂತೆ ಆಯಿತು. ಪುರಂದರದಾಸರು ಹೇಳುವ ಹಾಗೆ, ಗೆಜ್ಜೆ ಕಾಲುಗಳ ಧ್ವನಿಯ ತೋರುತ್ತಾ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಅನ್ನೋ ಹಾಗೆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಸಿರ್ಸಮ್ಮನವರ ಸ್ವರೂಪದೊಳಗೆ ಆ ಮಹಾಮನೆಯನ್ನು ಪ್ರವೇಶ ಮಾಡಿದಂಗಾತು. ಅವರೆಲ್ಲ ನೋಡಿದರು, ಆನಂದಿತರಾದರು. ದಾರಿ ಬಿಡ್ರಿ, ನಮ್ಮ ಅಕ್ಕಸಾಲಿಗರ ಅನಂತರಾಯರ ಕುಟುಂಬವಾಗಿರುವಂಥ ಸಿರ್ಸಮ್ಮನವರು ಬರ್ತಾ ಇದ್ದಾರೆ, ದಾರಿ ಬಿಡ್ರಿ ಅಂದರು. ಅಲ್ಲಿ ಬಂದರು, ಸಿರ್ಸಮ್ಮನವರು ಬಂದಿದ್ದಾರೆ. ಆ ತಾಯಿಗೆ ಉಡಿಯನ್ನು ತುಂಬಿದ್ದಾರೆ. ಆರತಿಯನ್ನು ತೆಗೆದುಕೊಂಡು, ಕಳಸವನ್ನು ತೆಗೆದುಕೊಂಡು ಅವರು ಬೆಳಗ್ತಾ ಇರುವಂಥ ಪುಣ್ಯ ಸಮಯ. ಉಡಿಯನ್ನು ತುಂಬ್ಯಾರ ಆ ಹೆಣ್ಣು ಮಗಳಿಗೆ. ಉಡಿಯನ್ನು ತುಂಬಿ ಆರತಿಯನ್ನು ಬೆಳಗುವಾಗ ಅವ್ರು ಯಾರ್ರಿ? ಅಲ್ಲಿ ಕುಳಿತಂಥ ಒಬ್ಬ ಹೆಣ್ಣು ಮಗಳು, ಹಣ್ಣಣ್ಣಾಗಿರುವಂಥ ಒಬ್ಬ ಹೆಣ್ಣು ಮಗಳು, ಸರಿಯಾಗಿ ಕಣ್ಣುಗಳು ಕಾಣದೇ ಇರುವಂಥ ಒಬ್ಬ ಹೆಣ್ಣು ಮಗಳು ಆರತಿಯನ್ನು ಬೆಳಗ್ತಾ ಇರುವಂಥ ಸಿರ್ಸಮ್ಮನವರನ್ನು ನೋಡಿ ಕೂಗ್ತಾರೆ. ಆ ತಾಯಿಯವರು ಕೂಗಿದ್ರವರು, ತಂಗಿ ಆರತಿ ಬೆಳಗ್ತಾ ಇರೋರು ಯಾರು? ಅವಾಗ ಪಕ್ಕದಲ್ಲಿದ್ದವ್ರು ಹೇಳ್ತಾರೆ, ನಮ್ಮ ಅಕ್ಕಸಾಲಿಗರ ಅನಂತರಾಯ ಇದ್ದಾನಲ್ಲ, ಅನಂತರಾಯನ ಧರ್ಮಪತ್ನಿ ಆಗಿರುವ ಸಿರ್ಸಮ್ಮ. ಅವಾಗ ಆ ತಾಯಿ, ವಯೋವೃದ್ಧಳಾಗಿರುವ ತಾಯಿ, ವಯಸ್ಸಾಗಿರುವಂಥ ತಾಯಿ ಜೋರಾಗಿ ಕೂಗಿದಳಂತೆ, ಸಿರ್ಸಮ್ಮ ಬೆಳಗದಿರು ಆರತಿಯ, ಬೆಳಗದಿರು ಆರತಿಯ, ನೀ ಬೆಳಗದಿರು ಆರತಿಯ. ಸಿರ್ಸಮ್ಮನವರು ಕೇಳ್ತಾರೆ, ಸಂಯಮಿಗಳಾಗಿರುವಂಥವರು, ತಾಳ್ಮೆಯನ್ನು ಹೊಂದಿರುವಂಥ ಸಿರ್ಸಮ್ಮನವರು ಕೇಳ್ತಾರೆ, ಅಮ್ಮ ನಾನು ಮುತ್ತೈದೆಯಲ್ಲವೇ? ಅವಾಗ ಅವರಂದ್ರು, ನೀನು ಮುತ್ತೈದೆಯೂ ನಿಜ, ಗುಣವತಿಯೂ ನಿಜ, ಸತ್ಯ ಸುಶೀಲವತಿಯೂ ನಿಜ, ಆದರೆ ನೀನು ಬಂಜೆ, ನೀನು ಆರತಿಯ ಬೆಳಗದಿರು. ನೀನು ಬಂಜೆ, ನೀನು ಏನಾದರೂ ಆರತಿಯನ್ನು ಬೆಳಗಿದರೆ ಹುಟ್ಟುವ ಮಗು ಗರ್ಭದಲ್ಲಿಯೇ ಸತ್ತು ಹೋದೀತು, ಬೆಳಗದಿರು ಆರತಿಯ. ತಾಯಿ ಸಿರ್ಸಮ್ಮನವರಿಗೆ 1000 ಚೀಳು ಕಡಿದಷ್ಟು ಸಂಕಟವಾಯಿತು. ಆರತಿಯ ತಟ್ಟೆಯನ್ನು ಕೆಳಗಿಳಿಸಿ ಓಡೋಡಿ ಮನೆಗೆ ಬಂದರು. ಜಗಲಿಯ ಮುಂದೆ ಕೂತ್ಕೊಂಡು ಕಣ್ಣೀರು ಸುರಿಸಿದರು. ಮಕ್ಕಳಾಗದವರಿಗೆ ಮೋಕ್ಷ ಇಲ್ಲ ಅಂತಾರೆ. ಅದಕ್ಕೆ ಆ ತಾಯಿ ಕಣ್ಣೀರು ಸುರಿಸಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಬಾಲಕರಿಲ್ಲದ ಬಾಲೇದೆ ಆತರ ಜನ್ಮ. ಸಂಜೀಗಿ ಹುಟ್ಟಲಿ ಮುಂಜಾನೆ ಸಾಯಲಿ, ಬಂಜೆ ಎನ್ನುವ ಸೊಲ್ಲ ಬಿಡಿಸಯ್ಯ, ಬಂಜೆ ಎನ್ನುವ ಸೊಲ್ಲ ಬಿಡಿಸಯ್ಯ ಮಲ್ಲಯ್ಯ, ಜೋಡೆರಡು ಕಾಯಿ ಒಡಿತೇನಾ. ಬಾಲಕರಿಲ್ಲದ ಬಾಲ್ಯದಾತರ ಜನ್ಮ, ಬಾಲಕರಿಲ್ಲದ ಬಾಲ್ಯದಾತರ ಜನ್ಮ, ಬಾಡಿಗೆ ಎತ್ತ ದುಡಿದಾಗ, ಬಾಡಿಗೆ ಎತ್ತು ದುಡಿದಾಗ ಬಾಳೆಯ, ಬಾಡಿಗೆ ಎತ್ತು ದುಡಿದಾಗ ಬಾಳೆಯ, ಸುಟ್ಟು ಬೀಸಿ ಒಗೆದಾಗ
ಸುತ್ತು ಬೀಸಿ ಒಗೆದಾಗ ಬಾಲ ಕರಿಲ್ಲದ ಬಾಲ್ಯದ ತರ ಜನ್ಮ ಮನೆಯೊಳಗ ಬಂಗಾರದ ಬಳಕಲ್ಲ ಬಂದು ಕುಟ್ಟಾಕ ಮಗಳಿಲ್ಲ ಬಂದು ಕುಟ್ಟಾಕ ಸೊಸೆಯಿಲ್ಲ ಮಾನವನಿ ಬಂದು ಕುಟ್ಟಾಕ ಸೊಸೆಯಿಲ್ಲ ಮಾನವನಿ ಬನ್ನಿ ಮುಡಿಯಾಕ ಮಗನಿಲ್ಲ ಬನ್ನಿ ಮುಡಿಯಾಕ ಹೌದು. ಕಂದಾನ ಕೊಡು ಶಿವನೇ ಬಂಧನ ಪಡ ಶಿವನೇ ಬಂಧನ ಪಡಲಾರೆ ಗಿಳಿ ಕುಳಿತ ಹೇಳವ ತೊಂಗಿ ತೊಂಗಿಗಳಲ್ಲಿ ಗಿಳಿ ಕುಳಿತ ಹೇಳವ ತೊಂಗಿ ತೊಂಗಿಗಳಲ್ಲಿ ಗಿಳಿ ಕುಳಿತ ಹೇಳವ ಬಾಲ ಕರಿಲ್ಲದ ಬಾಲ್ಯದ ತರ ಜನ್ಮ ಹೌದು. ಹೆಣ್ಣಾಗಿರುವುದಕ್ಕಿಂತ ಮಣ್ಣಾಗಿರುವುದು ಲೇಸು ಹೆಣ್ಣಾಗಿರುವುದಕ್ಕಿಂತ ಮಣ್ಣಾಗಿರುವುದು ಲೇಸು ಮಣ್ಣಿನ ಮೇಲೆ ಮರವಾಗಿ ಬೆಳೆದರೆ ಮಣ್ಣಿನ ಮೇಲೆ ಮರವಾಗಿ ಬೆಳೆದರೆ ಮಣ್ಣಿನ ಮೇಲೆ ಮರವಾಗಿ ಬೆಳೆದರೆ ಬಂದ ಜನಕ್ಕೆಲ್ಲ ನೆರಳಾಯಿತು ಬಂದ ಜನಕ್ಕೆಲ್ಲ ನೆರಳಾಯಿತು ಬಾಲ ಕರಿಲ್ಲದ ಬಾಲ್ಯದ ತರ ಜನ್ಮ ಸಂಜೀಗಿ ಹುಟ್ಟಲಿ ಮುಂಜಾನೆ ಸಾಯಲಿ ಸಂಜೀಗಿ ಹುಟ್ಟಲಿ ಮುಂಜಾನೆ ಸಾಯಲಿ ಬಂಜೆ ಎನ್ನುವ ಸೊಲ್ಲ ಬಿಡಿಸಯ್ಯ ಬಂಜೆ ಎನ್ನುವ ಸೊಲ್ಲ ಬಿಡಿಸಯ್ಯ ಮಲ್ಲಯ್ಯ ಬಂಜೆ ಎನ್ನುವ ಸೊಲ್ಲ ಬಿಡಿಸಯ್ಯ ಮಲ್ಲಯ್ಯ ಜೋಡೆರಡು ಕಾಯಿ ಒಡಿತೇನ ಜೋಡೆರಡು ಕಾಯಿ ಒಡಿತೇನ ಬಾಲ ಕರಿಲ್ಲದ ಬಾಲ್ಯದ ತರ ಜನ್ಮ ಬಾಡಿಗೆಯತ್ತ ತುಡಿದಾಗ ಬಾಡಿಗೆಯತ್ತು ತುಡಿದಾಗ ಬಾಳೆಲೆಯ ಬಾಡಿಗೆಯತ್ತು ತುಡಿದಾಗ ಬಾಳೆಲೆಯ ಹಾಸುಂಡು ಬೀಸಿ ಹಾಸುಂಡು ಬೀಸಿ ಹಾಸುಂಡು ಬೀಸಿ ಒಗೆದಾಗ ನೋಡಿ, ಆ ತಾಯಿ ಸಿರ್ಸಮ್ಮನವರು ದೇವರ ಜಗುಲಿಯ ಮುಂದೆ ಕೂತ್ಕೊಂಡು ಆ ತಾಯಿ ಕಣ್ಣೀರು ಸುರಿಸ್ತಾ ಇದ್ದಾಳೆ. ಯಾವುದೇ ಒಬ್ಬ ತಾಯಿಗೆ ಮದುವೆಯ ನಂತರ ಮಕ್ಕಳಾಗದೆ ಹೋದರೆ ಆ ತಾಯಿಗೆ ಆಗುವಂಥ ಕಷ್ಟ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಆಗೋದಿಲ್ಲ. ಮಕ್ಕಳಾಗಿಲ್ಲ ಅನ್ನೋದು ಕಷ್ಟ ಒಂದು ಕಡೆಗೆ, ಆದರೆ ಸಮಾಜವನ್ನು ಎದುರಿಸ್ಬೇಕಲ್ಲ. ಮದುವೆ ಆಗಿ ಇಷ್ಟು ವರ್ಷ ಆದರೂ ಮಕ್ಕಳಾಗಲಿಲ್ಲ ಇನ್ನೊಂದು ಮದುವೆ ಮಾಡಬೇಕು ಹುಡುಗ ಅಂತ ವಿಚಾರ ಮಾಡ್ತಾರೆ. ಈ ಸಾಮಾಜಿಕ ವ್ಯವಸ್ಥೆ ಹೇಗಿದೆ ಅಂದರೆ ಹೆಣ್ಣು ಮಕ್ಕಳ ಮೇಲೇ ಆರೋಪವನ್ನು ಮಾಡುವಂಥದ್ದು ಈ ಸಾಮಾಜಿಕ ವ್ಯವಸ್ಥೆ ಬಂದಿರುವಂಥದ್ದು. ಇದು ಪುರುಷ ಪ್ರಧಾನವಾಗಿರುವಂಥ ಸಮಾಜವಾಗಿರುವುದರಿಂದ ಹೆಣ್ಮಕ್ಳ ಮೇಲೇ ಏನಾದರೂ ಹೆಣ್ಮಗಳು ನಡೆಯೋದಕ್ಕೆ ಬಂದಾಗ ಆ ಮನೆ ಏನಾದರೂ ಬೆಳವಣಿಗೆ ಆಯ್ತಪ್ಪ ಅಂದ್ರೆ ನನ್ನ ಮಗ ಬಹಳ ಭಾಗ್ಯವಂತದಾನ, ನನ್ನ ಮಗ ಬಹಳ ಚಲೋ ಬೆಳೆಸ್ಯಾನ ಅಂತ ಹೇಳ್ತಾರೆ. ಆ ಹೆಣ್ಣು ಮಗಳು ಹೊಸದಾಗಿ ಆ ಮನೆಗೆ ಬಂದಾಗ ಆ ಮನೆಯೊಳಗೆ ಏನಾದರೂ ಹಾನಿ ಆಯ್ತಪ್ಪ ಅಂದ್ರೆ, ನಷ್ಟ ಆಯ್ತಂದ್ರೆ, ಲುಕ್ಷಾನ ಆಯ್ತಪ್ಪ ಅಂದ್ರೆ
ಏನು ಕರ್ಕೊಂಡು ಬಂದು ಮನ್ಯಾಗ ಹೋಗಿಸ್ಕೊಂಡ್ವಿ, ಇದು ಬಂದು ಕಾಲು ಇಟ್ಕೊಳ್ಳೆ ನಮ್ಮ ಮನೆ ಎಲ್ಲ ಹಾಳಾಗಿ ಹೋತು ಅಂತಾರೆ. ಮನೆಯೊಳಗೆ ಏನಾದರೂ ಹಾನಿ ಆಯ್ತಂದ್ರೆ ಅದಕ್ಕೆ ಕಾರಣ ಹೆಣ್ಮಗಳು ಅಂತಾರೆ. ಅವ ಎಲ್ಲಾರ ಕೂತ್ಕೊಂಡು ಇಸ್ಪೆಟ್ ಆಡೋಲ್ನಕ, ಡಾಬೋದಾಗ ಕೂತ್ಕೊಂಡು ಕುಡಿಯೋಲ್ನಕ, ಮತ್ತೇನಾರು ಹಚ್ಕೊಂಡು ಸಾಯೋಲ್ನಕ. ಆದರೂ ಹೆಣ್ಮಕ್ಳ ಮೇಲೆ ಆರೋಪ ಮಾಡೋದು ಅವತ್ತಲ್ಲ, ಇವತ್ತಿಗೂ ತಪ್ಪಿಲ್ಲ. ಅದು ಇವತ್ತಿಗೂ ತಪ್ಪಿಲ್ಲ. ಒಂದು ಮಗುವನ್ನು, ಪರಮಾತ್ಮನ ಸ್ವರೂಪಿಯಾಗಿರುವಂಥ ಮಗುವನ್ನು ಪಡೆದುಕೊಳ್ಬೇಕಾದ್ರೆ ಎಷ್ಟು ತಪಸ್ಸು ಮಾಡಬೇಕು, ಎಷ್ಟು ತಪಸ್ಸು, ಎಷ್ಟು ಸಮಾಜದಿಂದ ಕಷ್ಟಗಳನ್ನು, ಅಪಮಾನಗಳನ್ನು ಎದುರಿಸಬೇಕಾಗತ್ತೆ. ಒಂದು ಗ್ರಾಮ, ಇನ್ನೊಂದು 15 ನಿಮಿಷ ನಡೆದಿತ್ತಂದ್ರೆ ಹಾಂ, ಒಂದು ಊರು. ಅವರ ನಿಮಗೆ ನಡೀತೈತಿಲ್ರಿ, ಸ್ವಲ್ಪ ನಗರಿ, ಭಾಳ ಗಂಭೀರ ಆಗಬೇಡ್ರಿ. ಅದ್ರಾಗ ಶಿವರಾತ್ರಿ ಉಪವಾಸ ಇರ್ತೀರಿ, ಒಂದು ನಮೂನೆ ಆಗಿರ್ತಾವ ಮುಖ. ಯಾರೋ ಒಬ್ಬರು ಹೆಣ್ಮಗಳಿಗೆ ಕೇಳಿದ್ರಂತ, ಏನಾದರೂ ತೆಗೆದುಕೊಂಡಿದ್ದೀಯಾ? ಇಲ್ಲಮ್ಮ, ಅವರೇ ಮನೆಯಲ್ಲಿ ಇಲ್ಲ ಅಂದ್ಬಳಿಕೆ ಏನು ತೆಗೆದುಕೊಳ್ಳೋದಕ್ಕಾಗತ್ತೆ? ಅವ್ರ ಮನೆಯಲ್ಲಿ ಇಲ್ಲ ಅಂದರೆ ನಮ್ಮದು ಏಕಾದಶಿ ಇದೆ, ಅವ್ರ ಮನೆಯಲ್ಲಿ ಇಲ್ಲ ಅಂದರೆ ನಮ್ಮದು ಸಂಕಷ್ಟಿ. ಅದೇನೋ ಮಾಡ್ತಾರೆ, ಅದಕ್ಕೆ ಏನಪ್ಪ ತಮ್ಮ, ಅದೇನೋ ಸಂಕಷ್ಟ ಏನು? ಏನಪ್ಪ ಸಂಕಷ್ಟಿ? ನಮ್ಮವರೆಲ್ಲ ಮಾಡ್ತಾರೆ, ವೀರಶೈವರೆಲ್ಲ ಮಾಡ್ತಾರಪ್ಪ, ಭಾಳ ಭಕ್ತಿವಂತರು ಮಾಡ್ತಾರೆ. ವೀರಶೈವ ಧರ್ಮದ ಆಚರಣೆ ಏನು ಮಾಡ್ರಿಪ್ಪ, ಒಳ್ಳೇದದು, ಭಾಳ ಚಲೋ ಮಾಡಿ. ಸಂಕಷ್ಟಿ ಮಾಡ್ತಾರೆ ರೀ, ಅದು ಯಾಕೆ ಮಾಡ್ತಾರೋ ನಮಗೂ ಗೊತ್ತಿಲ್ಲ. ಅದ್ರಾಗ ಹೆಣ್ಮಕ್ಳು ಮಾಡ್ತಾರೆ ನೋಡ್ರಿ, ವಿಚಿತ್ರದ ಸಂಕಷ್ಟಿ ಅಂದ್ರೆ ಅದು ಏನೋ ಮುಂಜಾನಿಂದ ಸಾಯಂಕಾಲ ಮಟ್ಟ ಕೆಲವು ಮಂದಿ ಒಟ್ಟ ನೀರು ಸತೆ ಕುಡಿಯೋಂಗಿಲ್ಲ. ಹೆಣ್ಮಕ್ಳು ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ, ಮಾಡಿರಿ ಉಪವಾಸ, ನೀರು ಕುಡೀರಿ, ಸ್ವಲ್ಪ ಹಣ್ಣು ತೊಗೊಳ್ರಿ. ಹೆಮೋಗ್ಲೋಬಿನ್ ಕಡಿಮೆ ಆಗತ್ತೆ ನಿಮಗೆ. ಮಾಸಿಕ ಧರ್ಮ ಪ್ರತಿ ತಿಂಗಳು ನಿಮಗೆ ಮಾಸಿಕ ಧರ್ಮ ಆಗತ್ತಲ್ಲ, ರಕ್ತ ಕಡಿಮೆ ಹಾಕಿರ್ತೈತಿ. ನಮ್ಮ ಮನೆ ಅವಲಂಬನೆ ಆಗಿರೋದು ನಿಮ್ಮ ಮೇಲೆ. ಪಾಪ ಗಂಡ್ಮಕ್ಳು ಹೊರಗೆ ಏನಾರು ಸ್ವಲ್ಪ ತೊಗೊತಿರ್ತಾರೆ, ಇವಾಗ ಏನಾರು ತೊಗೊತಿರ್ತಾರೆ, ಗಜ್ಜರಿ, ಸೌತೆಕಾಯಿ, ಪೇಡೆ ಹಿಂಗೆ ತೊಗೊತಿರ್ತಾರೆ. ನೀವು ಹಂಗೆ ಉಪವಾಸ ಮಾಡಬಾರ್ದು, ಸ್ವಲ್ಪ ಏನಾರು ತೊಗೋಬೇಕು ನೀವು, ಹಾಗೆಲ್ಲ ಮಾಡಬಾರ್ದು. ಮಾಡ್ರಿ ಉಪವಾಸ, ಸ್ವಲ್ಪ ಏನಾದರೂ ಹಣ್ಣು ಗಿಣ್ಣು ಹಿಂಗೆ ತೊಗೊಂಡು ಮಾಡ್ಬೇಕು. ಅದು ಸಂಕಷ್ಟಿ ಅಂತ ತಿಳ್ಕೊಂಡು ಪೂರ್ಣ ಉಪವಾಸ ಇರ್ತೀರಿ, ಇವಾಗ ಬರುತ್ತಾನ ಉಣ್ಣಂಗಿಲ್ಲ ಅಂತವ. ಯಾರ್ರೀ ಅವ ಎಲ್ಲಿ ಹೋಗಿರ್ತಾನನ್ರಿ ಆ ಮಗ? ಅವಂಗೆ 27 ಮಂದಿ ಹೆಂಡತಿಯರಂತ, ಒಬ್ಬರಲ್ಲ. ಮತ್ತು ನಮಗೆ ಒಬ್ಬರ ಯಾಕಂತ ನೀವು ನಾನು ಪ್ರಶ್ನೆ ಮಾಡಿಬಿಡ್ರಿಪ್ಪ. 27 ಮಂದಿ ಹೆಂಡತಿಯರು ಯಾರಂದ್ರೆ ಇವ್ರನ್ನ ಕೇಳ್ಬೇಕು ನೀವು. ನಕ್ಷತ್ರ ದೇವತೆಗಳಂತ ಏನದಾವ, ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿ, ಮುರೇಶ್ವರಿ ಹಿಂಗೆ ಅದಾವ. ಇಷ್ಟು ಮಂದಿಯಾಗ ಅವ ರೋಹಿಣಿ ಮೇಲೆ ಅಟ್ಟ ಬಾರಿ ಇಲ್ಲವ ಅಂತ ಅವಂದು. ಉಳ್ದವ್ರ ಮೇಲೆಲ್ಲ ಅದಕ್ಕೆ ಇವ ದಕ್ಷಬ್ರಹ್ಮ ಶಾಪ ಕೊಟ್ಟ ಇವ ಆತಗ. ಮತ್ತು ಇವನ ಮಕ್ಕಳವ್ರು, ದಕ್ಷಬ್ರಹ್ಮನ ಮಕ್ಕಳವ್ರು 60 ಮಂದಿ. ಅವ ಎಲ್ಲ ದೇವತೆಗಳಿಗೆ ಮಾವ, ಇವರು ನಮಗೆ ಮಾವ. ಅದಕ್ಕೆ ಇವರು ನಿಮಗೆಲ್ಲ ಕಾಕ ಅಂತ. ನೀವು ಭಾಳ ಬುದ್ಧಿವಂತರು. ಯಾರಿಗೆ ಹೆಣ್ಣು ಇರಂಗಿಲ್ಲ ಅವ್ರಿಗೆ ಕಾಕ ಅಂತ ಕರೀತಾರೆ, ಯಾರಿಗೆ ಹೆಣ್ಣು ಇರ್ತಾವೆ ಅವ್ರಿಗೆ ಮಾವ ಅಂತ ಕರೀತಾರೆ. ಇವು ಹುಡುಗರು ನೋಡ್ರಿ ಎಷ್ಟು ಖುಷಿ ಆಯ್ತು ನೋಡ್ರಿ, ಈ ಮಕ್ಕಳಿಗೆ ಹೆಣ್ಣಿಲ್ಲಲ್ಲ ಅದಕ್ಕೆ. ಆದ್ರೆ ಒಬ್ರಿಗೆ ಹೆಣ್ಣು ಅದಾವಪ್ಪ, 2 ಅದಾವು, 2 ಗಂಡು, ಒಬ್ರಿಗೆ 2 ಹೆಣ್ಣು ಅದಾವು. ಅವ್ರಿಗೆ ಮಾಮ ಅಂತ ಕರೀರಿ, ಸ್ವಲ್ಪ ಬದಲಾವಣೆ ಮಾಡ್ಕೊಂಡು. ನೋಡ್ರಿ ಅವ ಚಂದ್ರ ಅವತ್ತು ಬರೋದೇ ಇಲ್ಲ, ಯಾವತ್ತ ಸಂಕಷ್ಟ ದಿನ ಬರೋದೇ ಇಲ್ಲವ. ಅವ 10 ಆದರೂ ಬರೋಂಗಿಲ್ಲ. ಕ್ಯಾಲೆಂಡರ್ದಾಗ ಕೊಟ್ಟಿರ್ತಾರೆ. ಅವ್ರೇನು ಮೊದಲು ಭೇಟಿಯಾಗಿ ಹೇಳಿರ್ತಾನೆ, ಏನು ಅವ್ರಿಗೆ ಗೊತ್ತಿಲ್ಲ, ನಾ ಇಂಥ ಟೈಮಿಗೆ ಬರ್ತೀನಿ ಅಂತ ಹೇಳಿರ್ತಾನೆ, ಏನು ಫೋನ್ ಮಾಡಿ ಗೊತ್ತಿಲ್ಲ, ಬರೆದಿರ್ತಾರೆ ಅವರು. ನೀವು ನೋಡ್ತೀರಿ, ಸಾಕಾಗಿ ಬಿಟ್ಟಿರ್ತೈತಿ. ಅದು ಮೋದಕ ಮಾಡಿಕೊಂಡು ಅವು ಎಲ್ಲ ಒಂದು 21 ಏನೋ ಇವನ್ ತಂದು ನೋಡ್ತೀರಿ. ಮತ್ತು ಎಷ್ಟು ಒಳ್ಳೆಯವ್ರು ನೀವು, ಚಂದ್ರ ಬಂದಾನ ಅಂತ ತಿಳ್ಕೊಂಬಿಡು ಅಂದ್ಬಿಡ್ತೀರಿ. ಮತ್ತು ತಿಳ್ಕೊಂಡು ಮೋದಕ 21 ಅದಕ್ಕೆ ನಮ್ಮತ್ತಿ ಮಾಡಿದ್ಲು, ಸಂಕಷ್ಟಿ ಮಾಡಿದ್ಲು. ನಾನು ಅವತ್ತು ಹೋಗ್ಬಿಟ್ಟಿನ, ತಮ್ಮ ಎಂಥ ದಿನ ಬಂದಿ, ಅವ ಚಂದ್ರ ಬರ್ತಾನೆ ಅಂದ್ರೆ ನೀ ಬಂದಿ ತಮ್ಮ, ಇವತ್ತು ಉಪವಾಸ ಅಂದ. ಚಲೋ ಆತ್ ಬಿಡವ ಹಂಗಂದ್ರೆ ಅನ್ಯಾನ. ನಾನಾ ಚಂದ್ರ ಅಂತ ತಿಳ್ಕೊಂಬಿಡವ ಅನ್ಯಾನ. ಅದಕ್ಕೆ ನಾ ಹೇಳೋದು ಇಷ್ಟ ನಿಮಗೆ, ಹೆಣ್ಮಕ್ಳು ಉಪವಾಸ ಮಾಡಿರಿ, ಒಳ್ಳೇದು ಆರೋಗ್ಯಕ್ಕೆ. ಸ್ವಲ್ಪ ನೀರು ಕುಡೀರಿ, ಸ್ವಲ್ಪ ಜ್ಯೂಸ್ ಕುಡೀರಿ. ನಾನು ನಿಮ್ಮ ಮಗ ಆಗಿ ಹೇಳಕತ್ತೀನಿ, ಅಣ್ಣ ತಮ್ಮ ಆಗಿ ಹೇಳಕತ್ತೀನಿ. ಅತಿಯಾದ ಉಪವಾಸ ಮಾಡಿದ್ರಿ ಅಂದ್ರೆ ರಕ್ತ ಕಡಿಮೆ ಆತಪ್ಪ ಅಂದ್ರೆ BP, ಶುಗರ್, ಎಸಿಡಿಟಿ ಏನೆಲ್ಲ ಚಲೋ ಆಕ್ಕವು. ಪಿತ್ತ ಚಲೋವಾಗತ್ತೆ. ಪಿತ್ತ ಉಪವಾಸ ಇದ್ರೆ ಪಿತ್ತ ಚಲೋವಾಗತ್ತೆ. ಗಂಡು ಬಂದು ಮಾತಾಡ್ಸಿದ, ನಾನು ಹೊರಗೆ ಹೋಗ್ಬೇಕು, ಚಹಾ ಮಾಡಿಕೊಡಿ. ಏನು ಚಹಾ ಮಾಡಿಕೊಡ್ತೀನಿ? ಮುಂಜಾನಿಂದ ನಂದನಾರು ಗಡಗಡಾಗೈತೀನಿ, ಚಹಾ ಮಾಡ್ಕೊಡ. ಇಂಥ ವ್ರತ ಮಾಡಂತ ಯಾರು ಹೇಳ್ತೀರಿ ನಿಮಗೆ?
ಹ್ಞೂ ಸಿದ್ಧಾರೂಢಿ ಏನು ಮಾಡು ಇಂಥ ವ್ರತ ಮಾಡಿ ಗಂಡನ ಮೇಲೆ ಸಿಟ್ಟು ಕೇಳೋದು, ಮಕ್ಕಳ ಮೇಲೆ ಸಿಟ್ಟು ಕೇಳೋದು. ಮಮ್ಮಿ ಮಮ್ಮಿ ಮತ್ತು ಗಂಡನ ಮೇಲೆ ಹಿಂಗೆ ಸಿಟ್ಟಿಗೆ ಎದ್ಕೊಂಡು ನಾವು ಗಂಡ ರಾತ್ರಿ ಸಾಯಂಕಾಲ 6ಕ್ಕೆ ಬರೋ 9ಕ್ಕೆ ಬರ್ತಾನೆ ಟೈಟ. ಏನೇನು ಬೆಳಗ್ಗೆ ಚಾಲು ಮಾಡಿ. ಅದಕ್ಕೆ ಭಾಳ ಉಪವಾಸ ಮಾಡಬೇಡ್ರಿ. ಮಾಡುವಾಗ ಸ್ವಲ್ಪ ಜ್ಯೂಸ್ ಕುಡೀರಿ, ಜ್ಯೂಸು. ಇತ್ತೀಚೆಗೆ ನಾವು ಮಲ್ಲಯ್ಯನ ಪಾದಯಾತ್ರೆ ಮಾಡುವಾಗ ನಮ್ಮ ಮುತ್ತೈ ಸ್ವಾಮಿಗಳು ನಮಗೆ ORS ಕೊಟ್ರು. ಅದೇನು ORS ಏನೋ ಕೊಟ್ರು. ORS ಅವು ವಿಶ್ವನಾಥ್ ಸ್ವಾಮಿಗಳು ಅಂತದಾರ. ವಿಶ್ವನಾಥ್ ಅವರು ಇದು ಇವರು ಏನು ರೀ ಅವ್ರ ಹೆಸರು ವಿಶ್ವನಾಥ್ ಹಿರೇಮಠನ್ರಿ. ಅವರು ಪಾಪ ನಮಗೆ ORS ಕೊಟ್ಟರು. ನಮ್ಮ ಹೆಸರಲ್ಲಿ 4 ತಂದು 2 ನಮಗೆ ಕೊಟ್ಟರು. ಅದಕ್ಕೊಂದು ವಿದ್ಯಾಕ್ಕಗ ಒಂದು ತಮಗೆ ಇಟ್ಕೊಂಡ್ರು ಅವರು. ಅದಕ್ಕೆ ಇಲ್ಲ ಪಾಪ ಅವರು ಶ್ರೀಶೈಲದಾಗ ಅದಾರ, ಇದ್ರ ಮೂಲಕ ನೋಡ್ತಾರೆ. ಅದಕ್ಕೆ ನಾ ಹೇಳೋದಿಷ್ಟ, ಒಂದಿಷ್ಟು ಏನಾರು ಲಿಕ್ವಿಡ್ ಫುಡ್ ತೊಗೊಳ್ರಿ, ನೀರು ಕುಡೀರಿ, ಉಪವಾಸ ಮಾಡಿರಿ. ಬೇಡ ಅನ್ನಂಗಿಲ್ಲ. ಉಪವಾಸ ಒಳ್ಳೇದು ಆರೋಗ್ಯಕ್ಕೆ. ಉಪವಾಸ ಮಾಡಕತ್ತಿದ್ಲಿ ಹೆಣ್ಮಗಳು ಏನಾದರೂ ತೊಗೊಂಡ್ರಿ ಏನು ತೊಗೊಳ್ದ ಇವ ಅವ್ರ ಮನೆಯಲ್ಲಿಲ್ಲ ಅಂದ್ರೆ ನಮ್ಮ ಮನೇಲಿ ಇವತ್ತು ಶಿವರಾತ್ರಿ, ಇವತ್ತು ಏಕಾದಶಿ, ಏನೇನೇನೇನೋ ತೊಗೊಳ್ಳಲ್ಲಮ್ಮ ನಾನು. ಅವರೇ ಮನೆಯಲ್ಲಿಲ್ಲ ಅಂದ ಬಳಿಕ ಗಂಟಲಲ್ಲಿ ಏನು ಇಳಿತದೆ, ಒಂದು 8 ಇಡ್ಲಿ ತಿಂದಿದ್ದೇನೆ, ಒಂದು 4 ದೋಸೆ ತೊಗೊಂಡಿದ್ದೇನೆ. ಅವರೇ ಮನೆಯಲ್ಲಿಲ್ಲ ಅಂದ ಬಳಿಕ ಏನು ತೊಗೊಳಕ್ಕಾಗತ್ತಮ್ಮ, ಒಂದು 4 ಜಾಮೂನ್ ತೊಗೊಂಡಿದ್ದೇನೆ, ಒಂದು 4 ಜಾಂಗೀರ್ ತೊಗೊಂಡಿದ್ದೇನೆ. ಅವರೇ ಮನೆಯಲ್ಲಿಲ್ಲ ಅಂದ ಬಳಿಕ ಏನಾಗುತ್ತಮ್ಮ, ಶ್ರೀಶೈಲ ಜಗದ್ಗುರುಗಳು 1 ಪಾವ್ ಕೆಜಿ ಗೋಕಾಕ್ ಕರ್ದಂಟು ಕೊಟ್ಟಿದ್ರು, ಕರ್ದಂಟು ತಿಂದಿದ್ದೇನೆ. ಅವರೇ ಮನೆಯಲ್ಲಿಲ್ಲ ಅಂದ ಬಳಿಕ ಏನು ತೊಗೊಳಕ್ಕಾಗತ್ತಮ್ಮ, ಈಗ ಒಂದು ಚರಿಗೆ ಹಾಲು ಕುಡಿದಿದ್ದೇನೆ, 4 ಬ್ರೆಡ್ ತಿಂದಿದ್ದೇನೆ. ಅವ್ರ ಮನೆಯಲ್ಲಿ ಇಲ್ಲಾರ್ದಾಗ ಇಷ್ಟು ಹೋಗೈತ್ರಿ ಇದು. ಇನ್ನು ಅವ್ರ ಮನೆಯಾಗಿದ್ದಾಗ ಅದಕ್ಕೆ ಇವು ಮನೆಯಾಗ ಬರುವಾಗ ಹೆಣ್ಮಕ್ಳು ಹೆಂಗಿರ್ತಾರೆ ಅಂದ್ರೆ ಜಿಂಕೆ ಮರಿ ಇದ್ದಂಗೆ ಇರ್ತಾರೆ ಇವರು. ಹುಡುಗ ನೋಡ್ತಾನೆ ಮೊದಲಿಗೆ, ಜಿಂಕೆ ಮರಿನ ನೀ ಜಿಂಕೆ ಮರಿ ನೋಡ್ತಾನೆ. ಹಿಂಗೆ ನಗಬೇಕು ಯಾವಾಗಲೂ. ಹಿಂಗೆ ನಗ್ತಾ ಇದ್ರೆ ಇನ್ನೊಂದು ತಾಸು ಮುಂದೆ ಹೋಗುತ್ತಿಲ್ಲ ಅಂದ್ರೆ 28ರವರೆಗೆ ನನ್ನ ಡ್ಯೂಟಿ ಇದೆ. ಒಟ್ಟು ನಿಮ್ಮನ್ನು ನಗಿಸೋದು 10 ಮಟ್ಟ ಚಾರ್ಜ್ ಮಾಡಿಬಿಡೋದು. ಮುಂದೆ ಎಷ್ಟು ಅರತ್ತಿಲ್ಲ ಅವ್ರು ಮಾಡಲಿ. ಅವರು ನಗಬೇಕು, ಒಟ್ಟ ಗಂಭೀರ ಆಗಬಾರ್ದು. ಒಂದು ನಮೂನಿ ತ್ರಾಸಾಗಿರ್ತಿತ್ತಲ್ಲ ಆಧಾರ ಚಕ್ರದಲ್ಲಿ. ನಗಬೇಕು ಯಾವಾಗ ನಗ್ತಾರೆ. ನೀ ಇಷ್ಟು ನಗುವ ಮರೆ, ನೀ ನಗವಲ್ಲ, ಯಾಕೆ ನಗವಲ್ಲ ಮರೆ, ನಗು ಸ್ವಲ್ಪ ಅಲ್ಲಿ ಮತ್ತೆ ನಾ ಏನು ತಿಳ್ಕೊಬೇಕು ತಿಳಿದೈತಲ್ಲ ಅಂತ. ಅದಕ್ಕೆ ನಮ್ಮ ಮುತ್ತೈ ಸ್ವಾಮಿಗಳು ಕಣ್ಣು ಉರ್ಸ್ಕೊಂಡು ಇತ್ತಾಗ ನೋಡಕತ್ತಾರ. ಆ ಕಡೆ ಪಾಪ ಅವ್ರ ಮನೆ ಅಪಾರ್ಟ್ಮೆಂಟ್ ಕಡೆ ಐತಿ. ತಂಗಿ ಬಂದಾಳ ಇಲ್ಲ, ಬಂದಾರನ್ರಿ ಇಲ್ಲ, ಕರ್ಕೊಂಬರ್ರಿ ನಾಳೆ. ನಿಮ್ಮ ಮನೆಯವ್ರನ್ನ ಕರ್ಕೊಂಬರ್ಲಿಲ್ಲ ಅಂದ್ರೆ ಹಂಗೆ ಆ ಕೈ ಮೇಲೆ ಎತ್ತಿಬಿಟ್ಟು ಈಗ ಶಂಭೋ ಶಂಕರ. ನೋಡ್ರಿ ಮನೆಗೆ ಬರುವಾಗ ಹೆಂಗಿರ್ತಾರೆ ಹೆಣ್ಮಕ್ಳು, ಜಿಂಕೆ ಮರಿ ಇದ್ದಂಗೆ ಇರ್ತಾರೆ. ಒಂದು 6 ತಿಂಗಳು 70 ಅನ್ನೋದ್ರೊಳಗೆ ಅಂಕಣಾಗಲ ಆಗಿಬಿಡ್ತಾರೆ. ಮೊದಲಿಗೆ ಬಂದಾಗ ಹುಡುಗ ಹಾಡಿದ, ಏನು ಖುಷಿಯಾಗಿ ಹಾಡಿದ, ಕುಣಿದು ಕುಣಿದು ಬಾರೆ ಒಲಿದು ಒಲಿದು ಬಾರೆ. ಏನು ಕೊಡ್ಕೊಂಡು ಏನು ಅಗದಿ ಕುಣದು ಹಾಡಕತ್ತ. ಒಂದು 6 ತಿಂಗಳು ಆಗೋದ್ರಾಗ ರೋಡ್ ರೂಲರ್ ಆಗಿಬಿಟ್ಲಲ್ಲ ಹೆಣ್ಮಗಳು, ಐರಾವತ ಅದಂಗೆ ಆಗ್ಬಿಟ್ಲು ಅಂತ. ನೋಡಿದವ ಇದು ಮ್ಯಾಲಿಂದ ಬಂದ್ರೆ ನಮ್ಮ ಜೀವನ ನೋಡಿ. ಕುಳಿತು ಕುಳಿತು ಬಾರೆ, ರೆಸ್ಟು ತಗೊಂಡು ಬಾರೆ. ಅದಕ್ಕೆ ಉಪವಾಸ ಅದೇ ರೀ, ಆದ್ರೆ ಪರವಾಗಿಲ್ಲ. ಹಿಂಗೆ ನಗನಗ್ತಾ ಕೇಳೋಣ, ಸ್ವಲ್ಪ ನಿಮ್ಮ ಮುಖದಾಗ ನಗು ಇರಲಿ ಅಂತ ತಿಳ್ಕೊಂಡು ಹೇಳ್ತಾ ಒಂದು ಊರು ಇನ್ನೊಂದು 15-20 ನಿಮಿಷ ಹೇಳಿ. ಯಾಕಂದರೆ ಮತ್ತು ನಾಳೆ ನೀವು ಬರಬೇಕು. ಇವತ್ತಿನ ಹಾಗೆ ನಾಳೆ ಸಮಯ ಆಗೋದಿಲ್ಲ. ಇವತ್ತು ಶಿವರಾತ್ರಿ ಇರೋದರಿಂದ ನಾವು ರಾತ್ರಿಯೆಲ್ಲ ಶಿವನ ಸ್ಮರಣೆ ಮಾಡೋದು. ಶಿವನ ಸ್ಮರಣೆ ಅಂದರೆ ಏನು? ಶಿವನ ಕಥಾಮೃತವನ್ನು ಕೇಳೋದೇ ಶಿವನಾಮ ಸ್ಮರಣೆ. ಶಿವಚಿಂತೆ ಶಿವಧ್ಯಾನ ಇಲ್ಲದ ಮನುಜರು ಸಗಣಕ್ಕೆ ಸಾಸಿರವಳ ಹುಟ್ಟವೇ ದೇವ. ಕಾಡು ಮೃಗ ಒಂದಾಗಿ ಬಾಳಲಾರದೆ ದೇವ, ಊರ ಮೃಗ ಒಂದಾಗಿ ಬಾಳಲಾರದೆ ದೇವ. ನಮ್ಮ ಕೂಡಲ ಸಂಗನ ಶರಣರಿಲ್ಲದ ಊರು ದೇಶ ವನವಾಸ ನರವಿಂದ್ಯ ಕಾಣಿರಣ್ಣ ಅಂತ ಬಸವಣ್ಣವ್ರು ಹೇಳ್ತಾರೆ. ಇದ ಶಿವಚಿಂತೆ. ಇವತ್ತೆಲ್ಲ ಇಲ್ಲೇ ಮೊಬೈಲ್ ಬಂದ್ ಮಾಡೋದು, ಇಲ್ಲೇ ಕೊಡೋದು. ಇವತ್ತು ವಾಟ್ಸಪ್ ಇಲ್ಲ, ಸ್ಟೇಟಸ್ ಇಲ್ಲ, ಆರಾಮ್ ಇಲ್ಲೇ ಶಿವ 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 ಅನ್ಕೋಂತ ಇಲ್ಲೇ ಕೊಡೋದು. ಬ್ಯಾಸರಾದ್ರೆ ಕಾಲು ಒಂದು ಸ್ವಲ್ಪ ಮುಂಚೆ ಆಚರಿ, ಏನು ತೊಂದರೆ ಇಲ್ಲ. ನಾನು ನಿಮ್ಮ ಮಗನಾದೀನಿ, ಕಾಲು ಮುಂಚೆ ಆಚರಿ, ಮತ್ತು ಆಮೇಲೆ ಏನು ತೊಗೊಳ್ರಿ, ಆರಾಮ್ ಕೊಡ್ರಿ. ಒಟ್ಟು ನೋಡ್ರಿ, ಒಂದೂರು ಒಂದು 15 ನಿಮಿಷದಾಗ ಮುಗಿಸ್ಬಿಡುದು. ಒಂದೂರು, ಆ ಊರಿನಲ್ಲಿ ಒಂದು ಮಠ, ನೀವು ಕೇಳಲೇಬೇಕು ಇದನ್ನು. ಕಂಠಿ ಮಠ ಅಂತ ಆ ಮಠದ ಹೆಸರು, ಕಂಠಿ ಮಠ ಅಂತ. ಯಾವ ಮಠ ರೀ? ಆ ಕಂಠಿ ಮಠದ ಶರಣ ದಂಪತಿಗಳು ದೊಡ್ಡಯ್ಯ ಸ್ವಾಮಿಗಳು
ಅವರ ಮಡದಿ ಹೆಸರು ರುದ್ರಮ್ಮ ಅಂತ. ಎಷ್ಟು ಸಾತ್ವಿಕ ಜೀವನವನ್ನು ನಡೆಸಿದ್ರು ಅಂದರೆ, ಜಂಗಮರು ಅಂತಂದ್ರೆ ಬಹುತೇಕ ನಾವೆಲ್ಲ ಬಡವರೇ ಇರ್ತೀವಿ. ಈಗಿನ ಕಾಲದಾಗ ನೀವೆಲ್ಲ ಬಡತನ ನಿಮಗೆ ಗೊತ್ತಿಲ್ಲ. ಅದರಾಗ ಯಡೂರು ಮಠದಾಗಿರುವಂಥ ಹುಡುಗರಿಗೆ ಮಾತ್ರ ಕಷ್ಟ ಬಡತನ ಅನ್ನೋದು ಇಲ್ಲ. ಯಾಕಂದ್ರೆ ನೀವು ಕಂತಿ ಭಿಕ್ಷಕ್ಕೆ ಹೋಗಂಗಿಲ್ಲ. 3 ಹೊತ್ತು ಚಲೋ ತಯಾರು ಮಾಡಿರುವಂಥ ಚಪಾತಿ ಬರ್ತದೆ, ಸಜ್ಜಕ್ಕೆ ಬರ್ತದೆ, ಉಪ್ಪಿಟ್ಟು ಬರ್ತದೆ, ಪಲಾವ್ ಬರ್ತದೆ. ಇನ್ನೇನು ಗಾಡಿಯಾಗಿ ಇಲ್ಲಿಂದ ಅಲ್ಲಿಗೆ ತೊಗೊಂಡು ಹೋಗೋದು ಅಂದ ಕಷ್ಟ. ನಿಮಗೆ ಅತ್ಯಂತ ಹೈಫೈ ಪಾಠಶಾಲೆ ಇದೆ. ಈ ಸಿಂದಗಿ ಮಠದಾಗ ಅಲ್ಲೆಲ್ಲ ಹೋದ್ರೆ ಕಂತಿ ಭಿಕ್ಷೆ ಬೇಡ್ಕೊಂಬರ್ಲಾರ್ದ ಊಟನೇ ಇಲ್ಲ. ವೀರೇಶ್ವರ ಪುಣ್ಯಾಶ್ರಮಕ್ಕೆ ಹೋಗ್ರಿ, ಕಂತಿ ಭಿಕ್ಷೆ ತೊಗೊಂಡು ಬಂದಿಂದನ ಪ್ರಸಾದ. ಭಾಳ ಕಡೆಗೆ ಹಿಂಗೈತಿ. ಆದ್ರೆ ನೀವು ಎಷ್ಟು ಪುಣ್ಯ ಮಾಡಿರಂದ್ರೆ, ಶ್ರೀಶೈಲ ಜಗದ್ಗುರುಗಳು ಸಿದ್ಧಲಿಂಗ ಶಿವಾಚಾರ್ಯರ ಸಂಸ್ಕೃತ ಪಾಠಶಾಲೆಯಲ್ಲಿ ಓದುವಂಥ ಹುಡುಗರು ಕೇವಲ ಓದಿನ ಕಡೆಗೆ ಗಮನವನ್ನು ಕೊಡಬೇಕು, ಪ್ರಸಾದದ ಕಡೆಗೆ ಗಮನ ಕೊಡಬಾರ್ದು ಅಂತ ತಿಳ್ಕೊಂಡು ಇಷ್ಟು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿರು. ನಿಮಗೆಲ್ಲ ಅನುಕೂಲ ಮಾಡ್ಯಾರ. ನೀವು ಅಧ್ಯಯನ ಮಾಡೋದು ಅಟ್ಟ ನಿಮಗೆ. ಆ ಕಂಠಿ ಮಠದ ದೊಡ್ಡಯ್ಯ ರುದ್ರಮ್ಮನವರು ಊರೊಳಗೆ ಹಿಟ್ಟಿನ ಭಿಕ್ಷಾ ಬೇಡ್ಕೊಂಡು ಬಂದು ತಮ್ಮ ಬದುಕು ನಡೆಸ್ತಿದ್ರು. ಆ ದೊಡ್ಡಯ್ಯ ರುದ್ರಮ್ಮನವರ ತಂದೆ ಮಹಾಂತಯ್ಯ, ತಾಯಿ ಸಂಗಮ್ಮನವರು. ಮಗ ಮತ್ತು ಸೊಸೆ ಎಷ್ಟು ಉತ್ತಮವಾದ ಜೀವನವನ್ನು ನಡೆಸಿದರು ಅಂದರೆ, ಒಂದೇ ಒಂದು ದಿನ ರುದ್ರಮ್ಮನವರು ತಮ್ಮ ಗಂಡನ ಆಗಿರುವಂಥ ದೊಡ್ಡಯ್ಯ ಸ್ವಾಮೀಜಿ ಅವರಿಗೆ ಎದುರು ಮಾತನಾಡಲಿಲ್ಲ, ಹೀಗೆ ನೋಡಲಿಲ್ಲಂತವ್ರು. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವನಿಗೆ ಅಂತಿಕೊಂಡು ಜೇಡರದ ಆಶ್ರಮಾರ್ಯರು ಹೇಳುವ ಹಾಗೆ ಒಂದು ದಿನವೂ ಕೂಡ ಎದುರಿಲ್ಲ. ಅನುಕೂಲವತಿ, ಕುಲಜವತಿ, ಸುಶೀಲವತಿ, ಸಂಪನ್ನವತಿ, ವಿಮಲವತಿ ಆಗಿರುವಂಥ ಸತಿ ಸಿಗಬೇಕಾದ್ರೆ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು. ಆ ದೊಡ್ಡಯ್ಯನವರು ರುದ್ರಮ್ಮನವರು ಮದುವೆಯಾಗಿ ಬಹು ವರ್ಷಗಳಾಯಿತು, ಮಕ್ಕಳಾಗಿರಲಿಲ್ಲ. ಅತ್ತೆ ಸೊಸೆ ಮಧ್ಯದೊಳಗೆ ಯಾವುದೇ ಭಿನ್ನಾಭಿಪ್ರಾಯ ಬಂದಿರಲಿಲ್ಲ. ಮದುವೆಯಾಗಿ ಬಹು ವರ್ಷ ಆಗಿರುವ ಕಾರಣದಿಂದಾಗಿ ಅವರಿಗೆ ಮಕ್ಕಳಾಗದೇ ಇರುವ ಕಾರಣ ಯಾರೋ ಬಂದು ಅತ್ತೆಗೆ ಹೇಳಿದ್ರಂತ, ಸಂಗಮ್ನವ್ರಿಗೆ ಹೇಳಿದ್ರಂತ, ಇರೋ ಒಬ್ಬ ಮಗ ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ಮತ್ತು ಒಂದು ಮಗುನ ಆಗಲಿಲ್ಲ, ನಿನ್ನ ಸೊಸೆಯಲ್ಲಿ ಏನೋ ದೋಷ ಇರ್ಬೋದು ಅಂತ. ನಾ ಹೇಳಕತ್ತಿದ್ದ ನಿಮ್ಮ ಕತೆ ಇದು. ಸಮಾಜ ನಿಮ್ಮನ್ನು ಹೆಂಗೆ ನೋಡ್ತದ. ಅವಾಗ ಅತ್ತೆ ಅಂದ್ಲು, ಇರ್ಲಿ ಬಿಡವ, ನನ್ನ ಸೊಸೆ ಬಂಗಾರದಂಗದಾಳ, ಒಂದು ದಿನವೂ ಕೂಡ ಎತ್ತರದ ಧ್ವನಿಯಲ್ಲಿ ಮಾತನಾಡಿಲ್ಲ, ನನ್ನ ಗಂಡನಿಗಾಗಲಿ ತನ್ನ ಗಂಡನಿಗಾಗಲಿ ಮುಖವನ್ನು ಕೊಟ್ಟು ಮಾತನಾಡಿಲ್ಲ. ಇರ್ಲಿ ಬಿಡು, ಕೆಲವು ಜನರು ನಮ್ಮ ಒಳ್ಳೆಯ ಕುಟುಂಬವನ್ನು ನೋಡಿ ಸಹಿಸಿಕೊಳ್ಳೋದಿಲ್ಲ. ಹೇಗಾದರೂ ಮಾಡಿ ತುಂಬಿರುವ ಕುಟುಂಬವನ್ನು ಒಡಿಬೇಕು ಅನ್ನುವುದೇ ಬಹುಜನರ ಇಚ್ಛೆಯಾಗಿರ್ತದೆ. ನಮ್ಮ ಗಮನ ಯಾವಾಗಲೂ ಆ ಕಡೆಗಿರಬಾರ್ದು. 1000 ಜನ 1000 ಹೇಳಿದರೂ ಕೂಡ ನನ್ನ ಗಂಡ ನನ್ನ ಗಂಡನ, ನಮ್ಮ ಅತ್ತೆ ನಮ್ಮ ಅತ್ತೆನ, ನಮ್ಮ ಮಾವ ನಮ್ಮ ಮಾವನ, ನನ್ನ ಮಕ್ಕಳು ನನ್ನ ಮಕ್ಕಳನ, ನಮ್ಮ ಗುರುಗಳು ನಮ್ಮ ಗುರುಗಳನ, ನಮ್ಮ ಯಡೂರು ವೀರಣ್ಣ ನಮ್ಮ ಯಡೂರು ವೀರಣ್ಣನ, ನಮ್ಮಪ್ಪ ಕಾಡಸಿದ್ದೇಶ್ವರ ನಮ್ಮಪ್ಪ ಕಾಡಸಿದ್ದೇಶ್ವರನ ಅನ್ನುವಂಥ ಅಭಿಮಾನ ನಮ್ಮೊಳಗೆ ಬಂತಪ್ಪ ಅಂದ್ರೆ ಈ ಗುಡಿಯ ಮೇಲೆ ಬಂಗಾರದ ಕಳಸವನ್ನು ಜಗದ್ಗುರುಗಳು ಇಡೋದಕ್ಕೆ ಮುಂದಾಕ್ಕಾರ. ನಮಗೆ ಅಭಿಮಾನ ಇರಬೇಕು. ನಮ್ಮ ಕ್ಷೇತ್ರದ ಮೇಲೆ, ನಮ್ಮ ಗುರುಗಳ ಮೇಲೆ, ನಮ್ಮ ಕುಟುಂಬದ ಮೇಲೆ. ನಮ್ಮ ಕುಟುಂಬದ ವಿಷಯವನ್ನು ಯಾರೆದುರಿಗೂ ಹೇಳ್ಕೋಬಾರ್ದು. ಎಲ್ಲರ ಮನೆಗೂ ಇರೋದದು. ನಮ್ಮ ಕಡೆಗೆ ಹೇಳ್ತೀನಿ ನಿಮಗೆ, ಎಲ್ಲರ ಮನೆಯಾಗಿರುವಂಥ ದೋಸೆನೂ ಏನ್ರಿ ಈ ಊರಾಗ ಹಂಗನ್ರಿ, ಹಂಗಂದ್ರೆ ಈ ಊರಾಗೂ ಅದ ಕುಟುಂಬ ನಂಗೆ ಆತ ಇರುವುದೇ ಇದು. ನಮ್ಮ ಮಗ ಒಟ್ಟ ನಮ್ಮ ಮಾತು ಕೇಳವಲ್ರಿ, ಏನು ಮಾಡ್ಬೇಕು ಅಂತ ನೀವು ಬಂದು ಅಳ್ಕೊಂತ ಕುಂದಿರ್ತೀರಿ. ನಾವು ನಮ್ಮ ಮಗ ಕೇಳವಲ್ಲ, ನಾವು ಯಾರಿಗೆ ಹೇಳೋಣಪ್ಪ ಅಂತ. ಎಲ್ಲರ ಮನೆಗೆ ಇರುವುದ್ರಿ, ನಮ್ಮ ಹುಡುಗಿ ನಮ್ಮ ಮಾತು ಕೇಳವಲ್ರಿ. ಎಲ್ಲರ ಮನೆಗೆ ಹೇಳೋ ವಿಷಯ ಅಲ್ಲಿದು. ನಮ್ಮ ಕುಟುಂಬ ನಾವು ಒಳಗಿಟ್ಕೋಬೇಕು. ಏನು ನಮ್ಮ ಸೊಸಿ ಹಿಂಗ್ರಿ, ನಮ್ಮ ಗಂಡ ಹಿಂಗ್ರಿ, ನಮ್ಮ ಅತ್ತಿ ಹಿಂಗ್ರಿ, ಎಲ್ಲರ ಮನೆಗೂ ಇರುವುದ್ರಿ ಇದು. ಎಲ್ಲಿವರೆಗೂ ದೇರ್ ಈಸ್ ಮದರ್ ಇನ್ ಲಾ ಆ್ಯಂಡ್ ದೇರ್ ಈಸ್ ಡಾಟರ್ ಇನ್ ಲಾ, ದೇರ್ ಈಸ್ ಕ್ವಾರೆಲ್ ಬಿಟ್ವೀನ್ ದೆಮ್. ಎಲ್ಲಿವರೆಗೂ ಅತ್ತಿ ಇರ್ತಾಳೆ, ಎಲ್ಲಿವರೆಗೂ ಸೊಸೆ ಇರ್ತಾಳೆ, ಅಲ್ಲಿವರೆಗೂ ಜಗಳ ಇರೋದ. ಅತ್ತಿರುದ ತಲೆ ಮೇಲೆ ಚಟ್ನಿ ಅರ್ಯಾಕ ಎಷ್ಟು ದಿನ ಅರಿತಾಳೆ ಅರಿಯಲಿ. ಏನು ಮಾಡ್ಬೇಕು ನೀವು? ಹತ್ತಿರೋ ತನಕ ಏನು ಮಾಡ್ಬೇಕು? ಹತ್ತಿ ಏನಂದ್ರೂ ಕೇಳಿಸ್ಕೋಬಾರ್ದಾದ್ರೆ ಹತ್ತಿ ಇರ್ತೈತೆ ನೋಡ್ರಿ. ಹತ್ತಿ ಅಂದ್ರೆ ಗೊತ್ತಾಗತ್ತೆ ನಿಮಗೆ. ಹತ್ತಿ ತೊಗೊಂಡು ಕಿವ್ಯಾಗಿ ಇಟ್ಕೊಳ್ಳೋದು. ಹತ್ತಿ ಮಾತು ಕೇಳಬಾರ್ದಂದ್ರೆ ಹತ್ತಿ ತೊಗೊಂಡು ಕಿವ್ಯಾಗಿ ಇಟ್ಕೊಳ್ಳೋದು. ಹತ್ತಿ ಸತ್ಕೊಳ್ಳೋಣ ಅದ ಹತ್ತಿ ಮೂಗನಾಗ ಇಟ್ಟು ಕಳಿಸ್ಬಿಡೋದು. ಆಟ ಇಟ್ಟ ಕೆಲಸ.
ತಲೆಯಾಗ ಹಾಕ್ಕೊಂಡ್ರಿ ಜಗಳ. ಎಲ್ಲರ ಮನೆಯಾಗ ಇದು ಇರುದ ಅಂತಿಕೋರು ನೀವು. ಪುರಾಣ ಹೇಳೋರ ಮನ್ಯಾಗೂ ಇರುದ, ಸ್ವಾಮಿಗಳಾದವ್ರ ಮನ್ಯಾಗೂ ಇರುದ, ಜಗದ್ಗುರುಗಳಾದ ಮನೆ ಎಲ್ಲರ ಮನ್ಯಾಗ ಇರುವುದಿದು. ಇದು ಇಲ್ಲಾರ್ದವ್ರ ಮನೆ ಜಗತ್ನ್ಯಾಗ ಇರಕ್ಕೆ ಸಾಧ್ಯ ಇಲ್ಲ. ನೀವು ಬೇರೆ ಬೇರೆ ಇರೋದ್ರಿಂದ ನಿಮಗೆ ಗೊತ್ತಾಗಿಲ್ಲ ಅಟ್ಟ. ಅತ್ತಿ ಕೈಯಾಗ ನೀವು ಇಲ್ಲದೇ ಇರೋದ್ರಿಂದ ನಿಮಗೆ ಗೊತ್ತಾಗಿಲ್ಲ ಅಟ್ಟ. ಅತ್ತಿ ಕೈಯಾಗಿದ್ರೆ ಇರೋದು ಅದು ಸಹಿಸ್ಕೊಂಡು ಹೋಗಲೇಬೇಕು. ಮುಂದೆ ಒಳ್ಳೇದಾಗತ್ತೆ. ಹಾಗಾಗಿ ತಾಯಿ ರುದ್ರಮ್ಮನವರಿಗೆ ಸಂಗಮ್ಮನವ್ರಂತಾರೆ, ಬಂಗಾರದಂಥ ಸೊಸೆ ಅದಾಳ, 1000 ಜನ 1000 ಮಾತು ಹೇಳಿದ್ರು ಇರ್ಲಿ ಬಿಡು ಅನ್ಲ ಅತ್ತೆ. ಆದರೆ ಬಹುಜನರ ಒಂದು ಬದುಕು ಹಿಂಗಿರ್ತದಲ್ಲ, ತುಂಬಿರುವ ಹಾಲಿನ ಬಿಂದಿಗೆಯಲ್ಲಿ ಸಕ್ಕರೆಯನ್ನು ಬೆರೆಸಿ, ಬಾದಾಮಿಯನ್ನು ಬೆರೆಸಿ, ಇದು ವೀರಭದ್ರ ಸ್ವಾಮಿಯ ಭದ್ರಕಾಳಿ ಅಮ್ಮನವರ ಪ್ರಸಾದ ಅಂತ ತಿಳ್ಕೊಂಡು ಸ್ವೀಕಾರ ಮಾಡುವವರು ಕಡಿಮೆ ಜನ ಇದ್ದಾರೆ. ತುಂಬಿರುವ ಹಾಲಿನ ಬಿಂದಿಗೆಯಲ್ಲಿ ಉಪ್ಪನ್ನು ಹಾಕಿ ಹಾಲು ಒಡೆಯೋರು ಬಹಳ ಜನ. ಸಂಗಮ್ಮಗೆ ಹೇಳಿದರು, ಯವ್ವ ನಿನ್ನ ಕುಟುಂಬ ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ, ಆದರೆ ಮಕ್ಕಳೇ ಇಲ್ಲ, ನಿನ್ನ ಸೊಸೆಯಲ್ಲಿ ದೋಷ ಐತಿ. ಹೇಳಿ 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 ಅತ್ತೆ ಸೊಸೆಯ ಮಧ್ಯದಲ್ಲಿ ಕಂದಕ ತಂದರು. ತಾಯಿ ಸಂಗಮ್ಮ ರುದ್ರಯ್ಯನವ್ರಿಗೆ ಹೇಳ್ತಾರೆ, ಮಗನಿಗೆ ಹೇಳಿದ್ಲು, ದೊಡ್ಡಯ್ಯನವ್ರಿಗೆ ಹೇಳಿದ್ಲು, ದೊಡ್ಡಯ್ಯ ಅವ್ವ ಏನಪ್ಪ ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ನನಗೊಂದು ಮೊಮ್ಮಗನನ್ನು ಕೊಡಲಿಲ್ಲ ಆಡ್ಸಕ್ಕೆ, ಹಿಂಗಾದ್ರೆ ಹೆಂಗ ಮಗನ, ನೀ ಇನ್ನೊಂದು ಮದುವೆ ಆಗಪ್ಪ, ನಿನ್ನ ಕನ್ಯೆ ನೋಡ್ತೀನಿ ಅಂದ್ಲು ತಾಯಿ. ದೊಡ್ಡಯ್ಯನವ್ರದ್ದೊಂದು ಮಾತು ನೀವು ಕೇಳ್ಬೇಕು. ದೊಡ್ಡಯ್ಯನವರು ತಾಯಿ ಸಂಗಮ್ಮನವ್ರ ಪಾದಕ್ಕೆ ಭಕ್ತಿಯಿಂದ ನಮಸ್ಕಾರ ಮಾಡಿ, ತಾಯಿಯ ಪಾದರ ಹತ್ರ ಕೂತ್ಕೊಂಡು ತಾಯಿ ಪಾದ ಹಿಡ್ಕೊಂಡು ಕೇಳಿದಂತ, ಅವ್ವ ನೀನು ರುದ್ರೆಯಲ್ಲಿ ದೋಷ ಇದೆ ಅಂತ ಯಾಕೆ ಅನ್ಕೊಂತಿ, ನನ್ನ ಹೆಂಡತಿಯಲ್ಲಿ ದೋಷ ಇದೆ ಅಂತ ಯಾಕೆ ಅನ್ಕೋತಿ, ನನ್ನೊಳಗೂ ಏನಾದರೂ ದೋಷ ಇರ್ಬೋದಲ್ಲ, ಮತ್ತು ಇನ್ನೊಂದು ಮದುವೆ ಆದಮೇಲೂ ನನಗೆ ಮಕ್ಕಳಾಗಲಿಲ್ಲ ಅಂದ್ರೆ ಏನು ಮಾಡೋದವ. ಅವ್ವ ನೆನ್ಪಿಟ್ಕೋ, ಈ ಜೀವನದಲ್ಲಿ ಪರಮಾತ್ಮ ಏನಾದರೂ ಮಗುವನ್ನು ಕೊಡುವ ಹಾಗಿದ್ರೆ ಅದು ರುದ್ರಮ್ಮನ ಮೂಲಕವಾಗಿಯೇ ನನಗೆ ಮಕ್ಕಳಾಗಬೇಕು, ಹೊರತು ಇನ್ನೊಂದು ಹೆಂಡತಿಯ ಮೂಲಕವಾಗಿ ನನಗೆ ಬೇಡಮ್ಮ. ರುದ್ರಮ್ಮನನ್ನು ಹೊರತುಪಡಿಸಿದರೆ ಇನ್ನುಳಿದ ಹೆಣ್ಣು ಮಕ್ಕಳೆಲ್ಲರೂ ಕೂಡ ನನಗೆ ನಿನ್ನ ಸ್ವರೂಪ ಅಂತ ನಾ ತಿಳ್ಕೊಂಡಿನಿ, ನನಗೆ ಇನ್ನೊಂದು ಮದುವೆ ಬೇಡ ಅಂದ. ತಾಯಿನೇ ಇನ್ನೊಂದು ಮದುವೆ ಮಾಡ್ತೀನಿ ಅಂದಾಗ, ತಂದೆನೇ ಇನ್ನೊಂದು ಮದುವೆ ಮಾಡ್ತೀನಿ ಅಂದಾಗ, ಸಮಾಜವೇ ಮುಂದಾಗಿ ನಮ್ಮೂರಿನ ಗುರುಗಳಾಗಿರುವಂಥ ಕಂಠಿ ಮಠದ ದೊಡ್ಡಯ್ಯನವರಿಗೆ ಇನ್ನೊಂದು ಮದುವೆ ಮಾಡ್ತೀವಂತ ಸಮಾಜ ಮುಂದಾದಾಗ, ನನಗೆ ಇನ್ನೊಂದು ಮದುವೆ ಬೇಡ ಅನ್ನೋರು ಎಲ್ಲಿದಾರ್ರಿ? ಹಣ್ಣು ವಯಸ್ಸಾಗಿರ್ತೈತಿ, ಮುಖ ಅನ್ನೋದು ಹರಿದು ಹಂಚೋದು ಕರ್ನಾಟಕ ನಕಾಶ ಆದಂಗಾಗಿರ್ತೈತಿ, ಕುಂತ್ರ ಹೇಳಕ್ಕೆ ಬರೋದಿಲ್ಲ, ಎದ್ರು ಕೂಡಕ್ಕೆ ಬರೋಂಗಿಲ್ಲ, ಕೆಮ್ಮಿದವುಗಳು ಹೊಳ್ಳಿ ಮತ್ತು ಇನ್ನೊಂದು ಕೆಮ್ಮಕ್ಕೆ ಸತ್ಯ ಬರೋಂಗಿಲ್ಲ, ಹಂಗಾಗಿ ಕುಂತಿರ್ತಾರ. ಇನ್ನೊಂದು ಅಂದ್ರೆ ಕರಿಯಕ್ಕೆ ಹೋದ್ಲಂತ ಮೊಮ್ಮಗಳು, ಅಜ್ಜ ಆಯಿ ಕರಿತಾ ಇದ್ದಾಳೆ, ಮನೆಗೆ ಬಾ ಸ್ನಾನ ಮಾಡೋದಕ್ಕೆ. ಮುದುಕೋಗಿ 75-80 ವರ್ಷ ಆಗಿದ್ದು. ಅಂದವ ಅಜ್ಜಿ ಕರಿತಾ ಇದ್ದಾಳೆ ಮನೆಗೆ ಬಾ. ಯಾಕೆ ಅಂದ, ಸ್ನಾನ ಮಾಡಕ್ಕೆ ಹೋಗಿ ಹಂಗೆ ಕರಿತಿರ್ತಾಳೆ ಹೋಗಂದ. ಯಾಕಜ್ಜ ಅಜ್ಜಿ ಮೇಲೆ ಇಷ್ಟು ಕೋಪ ಮಾಡ್ಕೊಂಡಿದೀಯಾ, ಯಾಕೆ ಕೋಪ ಮಾಡ್ಕೊಂಡಿದೀಯಾ? ಅಜ್ಜ ನೀ ಇನ್ನೊಂದು ಮದುವೆ ಆಗ್ತೇನೋ ಅಜ್ಜ ಅಂತ ಮೊಮ್ಮಗಳು ಕೇಳಿದ್ರೆ ಅಜ್ಜ ಅಂದ, ನನಗೆ ಇನ್ನೊಂದು ಕನ್ಯಾ ಕೊಡೋರು ಯಾರ ಅಂದವ. ಮದುವೆ ಅಂದ್ರೆ ಇಷ್ಟು ಉದ್ದ ಬಾಯಿ ತಗ. ನೋಡ್ರಿ ಎಂಥದ್ದು. ದೊಡ್ಡಯ್ಯನವರು ಹೇಳ್ತಾರೆ, ಬಿಸಿ ರಕ್ತ ತುಂಬಿರುವಂಥ ದೊಡ್ಡಯ್ಯನವರು, 25-26 ವರ್ಷ ತುಂಬಿರುವಂಥ ದೊಡ್ಡಯ್ಯನವರು, ಇಂದ್ರಿಯಗಳ ಏನೆಲ್ಲವೂ ಕೂಡ ಚಪಲ ಚೇಷ್ಟೆಗೆ ಒಳಗಾಗುವಂಥ ವಯಸ್ಸಿನೊಳಗ ಇಂದ್ರಿಯಗಳಿಗೆ ಗುಲಾಮರಾಗಿರ್ಲಿಲ್ಲ ದೊಡ್ಡಯ್ಯನವರು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಎ ಮ್ಯಾನ್ ಯು ಡೋಂಟ್ ಬಿಕಮ್ ದ ಸ್ಲೇವ್ಸ್ ಆಫ್ ದ ಸೆನ್ಸಸ್, ಯು ಬಿಕಮ್ ದ ಮಾಸ್ಟರ್ ಆಫ್ ದಿ ಸೆನ್ಸಸ್ ಅಂತ. ಎಲ್ಲೋ ಜೀವನೇ, ಇಂದ್ರಿಯಗಳಿಗೆ ನೀನು ಗುಲಾಮನಾಗಬೇಡ, ಇಂದ್ರಿಯಗಳಿಗೆ ಒಡೆಯನಾಗು ಅಂತ ರಾಮಕೃಷ್ಣ ಪರಮಹಂಸರು ಶಾರದಾ ಮಾತೆಯವರು ನಡೆಸಿರುವಂಥ ಜೀವನ ಇದು. ಅಲ್ಲಿ ದೊಡ್ಡಯ್ಯನವರಂತಾರೆ, ಅವ್ವ ನನಗಿನ್ನೊಂದು ಮದುವೆ ಬೇಡವ್ವ, ಮಕ್ಕಳು ಆಗೋ ಹಾಗಿದ್ರೆ ಅದು ರುದ್ರಮ್ಮನ ಮೂಲಕವಾಗಿಯೇ ನನಗೆ ಮಕ್ಕಳಾಗಲಿ, ಇನ್ನೊಂದು ಮದುವೆಯನ್ನು ನಾನು ಮಾಡಿಕೊಳ್ಳೋದಿಲ್ಲ ಅಂದರು. ತಾಯಿಗೆ ಸಿಟ್ಟು ಬಂದ್ಬಿಡ್ತು. ಹೆಂಡತಿ ಹೇಳ್ದಂಗೆ ಕೇಳಕತ್ತ ನೀವ ಏನೋ ಮಾಡ್ಸ ತಲೆಯಾಗ ಬಂದ್ಬಿಡ್ತು ಹೆಣ್ಮಗಳಿಗೆ. ಮಗನ ಮೇಲೆ ಬೇಸರ ಆತು. ಅವಾಗ ತಾಯಿ ಅಂತಾಳೆ, ಮನೆ ಬಿಟ್ಟು ಹೊರಗೆ ಹೋಗು ನೀನು ಅಂದ್ಲು ತಾಯಿ. ಮನೆ ಬಿಟ್ಟು ಹೊರಗೆ ಹೋಗು ಅಂದಾಗ ದೊಡ್ಡಯ್ಯನವರು ಬೇಸರ ಮಾಡ್ಕೊಳ್ಳಿಲ್ಲ. ಅವ್ವ
ನಾನಿವತ್ತು ಹೊರಗೆ ಹೋದ್ರೂ ಕೂಡ ನಿನ್ನ ಸೇವೆ, ಅಪ್ಪನ ಸೇವೆ, ಮಠದ ಸೇವೆ ಇದನ್ನು ಮಾಡೋದನ್ನ ಬಿಡೋದಿಲ್ಲವಾ? ನಿನಗೆ ನನ್ನ ಮೇಲೆ, ನನ್ನ ಮಡದಿ ಮೇಲೆ ಕೋಪ ಬಂದಿರಬೇಕು. ಧರ್ಮದ ದಾರಿಯನ್ನು ಬಿಟ್ಟು, ಗುರುಗಳು ತೋರಿರುವಂತ ಶಿವ ಪಥವನ್ನ ಬಿಟ್ಟು ನಾನು ನಡೆಯೋದಿಲ್ಲವಾ? ನೀನು ಕೋಪ ಮಾಡ್ಕೋಬೇಡಂದ್ರು. ಅದೇ ಊರೊಳಗ ಉಜ್ಜಯಿನಿಯ ಶಾಖಾ ಮಠವಾಗಿರುವಂಥ ರಾಮಗಿರಿ ಹಿರೇಮಠಕ್ಕೆ ಹೋಗಿ ಗಂಡ ಹೆಂಡತಿ ಸೇವಾ ಮಾಡಿದ್ರು. ಸೇವೆಯ ಫಲ ನಾವು ಅರ್ಥ ಮಾಡ್ಕೋಬೇಕು. ಇದು ಸೇವೆ ಮಾಡಕ್ಕೆ ನನಗೂ ನಿಮಗೂ ಒಂದು ಅವಕಾಶ ಗುರುಗಳು ಕೊಟ್ಟಾರ, ಶ್ರೀಶೈಲ ಜಗದ್ಗುರುಗಳು ಕೊಟ್ಟಾರ. ಎಂತೆಂಥ ಕ್ಷೇತ್ರಕ್ಕೆ ಹೋಗಿ ಯಾರ್ಯಾರೋ ಸೇವಾ ಮಾಡ್ತಾರೆ. ಗುರುದ್ವಾರಕ್ಕೆ ಹೋಗಿ ಸಿಖ್ರೆಲ್ಲ ಸೇವಾ ಮಾಡ್ತಾರೆ. ಇಸ್ಲಾಂ ಬಾಂಧವರೆಲ್ಲ ಮಸ್ಜಿದ್ಗಳಿಗೆ ಹೋಗಿ ಸೇವಾ ಮಾಡ್ತಾರೆ. ಕ್ರಿಶ್ಚಿಯನ್ರೆಲ್ಲ ಚರ್ಚ್ಗಳಿಗೆ ಹೋಗಿ ಸೇವಾ ಮಾಡ್ತಾರೆ. ಇನ್ನು ಜೈನರಾಗಿದ್ದರೆ ಬಸ್ತಿಗಳಿಗೆ ಹೋಗಿ ಸೇವಾ ಮಾಡ್ತಾರೆ. ಬೌದ್ಧರಾಗಿದ್ದರೆ ಬೌದ್ಧ ವಿಹಾರಗಳಿಗೆ ಹೋಗಿ ಸೇವಾ ಮಾಡ್ತಾರೆ. ಯಾರ್ಯಾರು ತಮ್ಮ ಧರ್ಮದೊಳಗದಾರ ಅವರೆಲ್ಲರೂ ಹೋಗಿ ಸೇವಾ ಮಾಡ್ತಾರೆ, ಪುಣ್ಯಕ್ಷೇತ್ರಗಳಿಗೆ ಸೇವಾ ಮಾಡ್ತಾರೆ. ಆದ್ರೆ ನಂದು ನಿಮ್ದು ಸೌಭಾಗ್ಯ ಅಂತದಂದ್ರೆ ನಾವು ಪುಣ್ಯಕ್ಷೇತ್ರದಾಗ ಹುಟ್ಟೀವಿ, ಇದೇ ಊರಾಗದೀವಿ. ನಮಗೆ ಸೇವಾ ಮಾಡಕ್ಕೆ ಮತ್ತೊಂದು ಊರಿಗೆ ಹೋಗ್ಬೇಕಂತಿಲ್ಲ, ಕಾಸಿಗೆ ಹೋಗ್ಬೇಕಂತಿಲ್ಲ, ಪ್ರಯಾಗ್ರಾಜಕ್ಕೆ ಹೋಗಿ ಅಲ್ಲಿ ಮುಳುಗ್ಬೇಕಂತ ತಿಳ್ಕೊಂಡಿಲ್ಲ, ಕೂಡಲ ಸಂಗಮಕ್ಕೆ ಹೋಗ್ಬೇಕಂತ ತಿಳ್ಕೊಂಡಿಲ್ಲ, ಶ್ರೀಶೈಲಕ್ಕೆ ಹೋಗ್ಬೇಕಾಗಿರುವಂಥದ್ದು ಏನಿಲ್ಲ. ನಮ್ಮ ಊರು ಕೂಡ ಯಾವ ಕ್ಷೇತ್ರಗಳಿಗೂ ಕಡಿಮೆ ಇಲ್ಲ. ಭಾರತ ದೇಶದ ದಕ್ಷಿಣ ಕಾಶಿ ಯಾವುದಪ್ಪ ಅಂದ್ರೆ ಅದು ನಮ್ಮ ಯಡೂರು ವೀರಭದ್ರ ಸ್ವಾಮಿಯ ಪುಣ್ಯಕ್ಷೇತ್ರ. ಇದು ನಮ್ಮೆಲ್ಲರ ಅಹೋಭಾಗ್ಯ. ಸೇವಾ ಮಾಡಬೇಕು. ಸೇವಾ ಕರೆ ತೋ ಮೇವಾ ಮಿಲೇಗಾ, ನೈ ತೋ ಜಿಂದಗಿ ಮೇ ಆಪ್ಕೋ ಕುಚ್ ನಹಿ ಮಿಲೇಗಾ. ಫಸ್ಟ್ ಯು ಬಿಕಮ್ ದ ಸರ್ವೆಂಟ್ ಆಫ್ ದ ಗಾಡ್, ದೆನ್ ಗಾಡ್ ವಿಲ್ ಬಿಕಮ್ ದ ಸರ್ವೆಂಟ್ ಆಫ್ ಯು ಅಂತ. ಸೇವೆಗೊಂದು ಅವಕಾಶ ದೊರಕುವುದೇ ಪುಣ್ಯ, ದೊರೆತುದನ್ನು ಬಳಸಿಕೊಂಡವನು ಧರೆಯೊಳಗೆ ಧನ್ಯ. ನಿಸ್ವಾರ್ಥ ಸೇವೆಯದು ಹಿರಿತನದ ವ್ರತವು, ಪಾರಮಾರ್ಥವೇ ಇಲ್ಲಿ ನಡೆಯುವುದು ದಿಟವು ಅಂತ ತಿಳ್ಕೊಂಡು ಹೇಳ್ತಾರೆ. ಸೇವಾ ಮಾಡಕ್ಕೊಂದು ಅವಕಾಶ ಇರವಾರ. ಇಲ್ಲಿ ಮೊದಲಿಗೆ ಬಂದಿದ್ದನ್ನು ಯಾರೋ ಹಾಸ್ಯಾರ ನೋಡ್ರಿ. ಇದಕ್ಕೆ ಏನಂತಾರ್ರಿ? ಇದಕ್ಕೇನಿಲ್ಲ ಹಾಸ್ಯಾರಲ್ಲ, ಏನಂತಾರೆ ಅಣ್ಣವ್ರು? ಏನಂತಾರೆ? ಮ್ಯಾಟ್ ಇಲ್ಲ ಹಾಸ್ಯಾರ ನೋಡ್ರಿ. ಯಾರೋ ಮ್ಯಾಟ್ ಹಾಸ್ಯಾರ, ಯಾರೋ ಕುರ್ಚಿ ಹಾಕ್ಯಾರ. ನಾಳೆ ಬಂದು ರಂಗೋಲಿ ಹಾಕ್ರಿ. ನೀವು ನಮ್ಮ ಅಕ್ಕದೇವ್ರದಾರ, ಅಕ್ಕಗೆ ಹೇಳಕತ್ತೀನಿ ರಂಗೋಲಿ ಹಾಕ್ರಿ, ಒಂದು ಸ್ವಲ್ಪ ರಂಗೋಲಿ ಬಂದು ನಮ್ಮ ಅಕ್ಕಗೆ ಆಟ ಹೇಳೋವು. ನಾವು ಮತ್ತೆ ಬೇರೆದವ್ರಿಗೆ ಹೇಳಂಗೆ ಸ್ವಲ್ಪ ರಂಗೋಲಿ ಹಾಕೋದು, ಮುಂದೆ ಸ್ವಲ್ಪ ರಂಗೋಲಿ ಹಾಕೋದು. ನಾಳೆಯಿಂದ ಒಂದು ಸ್ವಲ್ಪ ಚಂದ ಇರ್ತೈತೆ ವೇದಿಕೆ, ರಂಗೋಲಿ ಹಾಕೋದು. ಈಗೆಲ್ಲ ಇಲ್ಲೆಲ್ಲ ಬಂದು ಯಾರೋ ಮೊದಲಿಗೆ ಹಾಸ್ಯಾರ ನೋಡ್ರಿ, ಪಾಪ ಆಮೇಲೆ ಬಂದು ಕೂಡ್ತೀರಿ. ನಿಮಗೂ ಎಲ್ಲ ಡ್ಯೂಟಿ ಪೋಟಿ ಇರ್ತಾವೆ, ಅಲ್ಲಿ ಇಲ್ಲೇ ಬ್ಯಾಂಕು ಪಾಂಕ್ ಅಲ್ಲಿ ಇಲ್ಲಿ ಅಡ್ಡಾಡ್ತೀರಿ. ಕೆಲವು ಮಂದಿ ಹೋಗಿ ಬರ್ರಿ, ಹೋಗಿ ಬಂದಿನ ದಿನ ಪುರಾಣಕ್ಕೆ ಬರ್ರಿ 28ರವರೆಗೂ. ಇದು ಏನು ಬಂದು ಆಮೇಲೆ ಕುಂದಿರ್ತೀರಲ್ಲ, ಕುಂದ್ರಿ. ಆಮೇಲೆ ಮೊದಲಿಗೆ ಬಂದು ಹಾಸಕ್ಕೆ ಆಗದೇ ಇದ್ರೂ ಪರವಾಗಿಲ್ಲ, ಎದ್ದು ಹೋಗುವಾಗ ಇದನ್ನು ಮಡಿಚಿಟ್ಟು ಹೋಗ್ಬೇಕು. ಯಾರೋ ಹಸಿರ್ತಾರಲ್ಲ, ಎದ್ದು ಹೋಗುವಾಗ ಮಡಿಚಿಡೋದು. ಯಾವ್ದಾರ ಸಣ್ಣ ಹುಡುಗರು ಇದ್ರೆ ಅವ್ರನ್ನೂ ಸೇರಿಸಿ ಮಡಿಚಿ ಮೂಲೆಯಾಗಿಟ್ಟು ಹೋಗ್ಬಿಡ್ರಿ ಅತ್ತಾಗ. ನೋಡ್ರಿ, ಸೇವೆ. ರಾಮಗಿರಿ ಹಿರೇಮಠದ ಪುಣ್ಯ ಪರಿಸರದಲ್ಲಿ ಸೇವೆಯನ್ನು ಮಾಡಿರುವ ಫಲ ರುದ್ರಮ್ಮನವರು ಗರ್ಭಿಣಿ ಆದರು. ಒಂದು ಪುಣ್ಯ ಪ್ರಸಂಗ ಅದು. ರುದ್ರಮ್ಮನವರು ಗರ್ಭಿಣಿ ಆದರು. ಗರ್ಭಿಣಿ ಆದಮೇಲೆ ಯಾರೋ ಬಂದು ಹೇಳ್ತಾರೆ ಅತ್ತಿಗೆ, ಗರ್ಭಿಣಿ ಆಗ್ಯಾಳ, ಸೊಸಿ ಕರೆದು ಉಡಿ ತುಂಬವ ಅಂದ್ರೆ. ತುಂಬು ಗರ್ಭಿಣಿ ಆಗಿರುವಂತಹ ರುದ್ರಮ್ಮನವರನ್ನ ಮನೆಗೆ ಕರೆದು ಸಂಗಮ್ನವರು ಉಡಿ ತುಂಬುವಂಥ ಪ್ರಸಂಗ, ಉಡಿ ತುಂಬುವ ಪ್ರಸಂಗ. ಒಳಗೆ ಅಡುಗೆ ಮನೆಯಾಗ ಅತ್ತಿ ಕುಂತಿದ್ಲು, ಸಿಟ್ಟು ಬಂದಿತ್ತು ಮನೆ ಬಿಟ್ಟು ಹೋಗಿದ್ದಕ್ಕೆ. ಅವಾಗ ಬಂದು ಹೇಳಿದರು, ಸೊಸೆಯವ್ವ, ಊರವ್ರಿಗೆಲ್ಲ ಒಳ್ಳೆಯದನ್ನು ಬಯಸ್ತವ್ರು ನೀವು, ಬರ್ರಿ. ಅವಾಗ ರುದ್ರಮ್ಮನವರು ಆ ತಾಯಿ ಶರಗನ್ನು ಒಡ್ಡಿ ಹಿಂಗೆ ಕೂತ್ಕೊಂಡಾರ. ಅಡುಗೆ ಮನೆಯೊಳಗೆ ಕೂತ್ಕೊಂಡಿರುವಂಥ ಅತ್ತೆ ಉಡಿ ತುಂಬ ಸೊಸೀನಿಯನಂತಂದಾಗ ಅಡುಗೆ ಮನೆಯಿಂದ ಬರುವಾಗ ಜೋಳ ತೊಗೊಂಡು ಬರಲಿಲ್ಲ, ಅಕ್ಕಿ ತೊಗೊಂಡು ಬರಲಿಲ್ಲ, ಬೇರೆ ಯಾವುದೇ ದವಸ ಧಾನ್ಯಗಳನ್ನ ತೊಗೊಂಡು ಬರಲಿಲ್ಲ. ಒಲಿಯೊಳಗಿರುವಂಥ ಬೂದಿಯನ್ನು ತಂದು ಉಡಿಯೊಳಗೆ ತುಂಬಿದ್ಲು. ಹೋಗ ಆ ಕಡೆ ಅಂದ್ಲು. ಸೊಸೆಯ ಉಡಿಯೊಳಗೆ ಬೂದಿ ತುಂಬ್ತಾಳ ಅತ್ತೆ. ಓಣಿಯಾಗಿದ್ದ ಜನ ಅಂದರು, ಇದೆಯಂತ ಅಪಶಕುನ ಬೂದಿ ತುಂಬಿದ್ಲಲ್ಲ ಅಂತ. ರುದ್ರಮ್ಮನವರು ಎಷ್ಟು ಸಾತ್ವಿಕವಾಗಿರುವಂಥ ಜೀವನ ಆ ತಾಯಿದಂದರೆ, ಬೂದಿಯನ್ನು ನಮ್ಮ ಮತ್ತೆ ತುಂಬ್ಯಾಳ ಅಂತ ತಿಳ್ಕೊಂಡು ಬೇಸರ ಮಾಡ್ಕೊಳ್ಳಿಲ್ಲ. ಚೆಲ್ಲು ಅಂದರು ಓಣ್ಯಾಗಿದ್ದ ಜನ. ಚೆಲ್ಲುವ, ನಾವು ನಿನಗೆ ಉಡಿ ತುಂಬ್ತೀವಿ, ಜೋಳ ತುಂಬ್ತೀವಿ, ಗೋಧಿ ತುಂಬ್ತೀವಿ, ಅಕ್ಕಿಯನ್ನು ಉಡಿ ತುಂಬಿ ನಿನ್ನ ಕಳಿಸ್ತೀವ, ನನ್ನ ಮಗಳಂತ ತಿಳ್ಕೊಂಡು ನೀವು ಮಾಡ್ತೀವವ. ಆ ಬೂದಿಯನ್ನು ಚೆಲ್ಲು ಅಂದರೆ ರುದ್ರಮ್ಮನವ್ರು ಅಂತಾರೆ, ನಿಮ್ಮ ದೃಷ್ಟಿಯೊಳಗಿದು ಬೂದಿ ಆಗಿರ್ಬೋದು, ನನ್ನತ್ತೆ ಬೂದಿಯನ್ನು ತುಂಬಿಲ್ಲ, ನೀನೊಬ್ಬ ವಿಭೂತಿ ಪುರುಷನಿಗೆ ಜನ್ಮವನ್ನು ನೀಡು ಅಂತ ತಿಳ್ಕೊಂಡು ಅಂಗಾರವನ್ನು ಕೊಟ್ಟಾಳ, ಇದೇ ನನ್ನ ಬಾಳಿನ ಬಂಗಾರ ಅಂತ ತಿಳ್ಕೊಂಡ್ರು. ಅಣ್ಣ ಬಂದಿದ್ದ, ಬಸಯ್ಯ ಕರಿಯಾಕ ತವ್ರ ಮನೆಗೆ ಎತ್ತಿನ ಗಾಡ್ಯಾಗ ಹೋಗ್ಬೇಕು. ಅಣ್ಣ ಬಂದಿದ್ದ. ಅವಾಗ ತಂಗಿಗೆ ಹೇಳಿದ, ಹೋಗವ, ಬಹು ವರ್ಷಗಳ ನಂತರ ಗರ್ಭಿಣಿ ಆಗಿದ್ದೀಯಾ, ನಿನ್ನ ಅತ್ತೆಯ ಆಶೀರ್ವಾದ ಪಡ್ಕೊಂಬ ಅಂದ. ಒಳಗೆ ಹೋದ್ಲು ರುದ್ರಮ್ಮ. ಒಳಗೆ ಹೋದ್ಲು. ಒಲೆ ಮುಂದೆ ಕೂತಿದ್ಲು ಅತ್ತೆ. ಸಿಟ್ಟು ಬಂದಿತ್ತು. ಒಲೆ ಮುಂದೆ ಕೂತಿರುವಂಥ ಅತ್ತಿಯ ಪಾದಕ್ಕೆ
ಭಕ್ತಿಯಿಂದ ನಮಸ್ಕಾರ ಮಾಡಿಲ್ಲಂತ ತುಂಬ ಗರ್ಭಿಣಿ ಆಗಿರುವ ರುದ್ರಮ್ಮ. ಸಿಟ್ಟು ಬಂದಿತ್ತು ಅತ್ತಿಗೆ. ನಮ್ಮ ಮನೆ ಬಿಟ್ಟು ಹೋಗಿ ಅಲ್ಲಿ ಕಸ ಹೊಡೆದು ಅಲ್ಲೆಲ್ಲ ಹಿಂಗಾಗಿ ಬಂದಾಳ ಅಂಥೇಳಿ ಇನ್ನೊಂದು ಮದುವೆ ಮಾಡ್ಕೋಬೇಕಾಗಿತ್ತು ಅಂತ ತಿಳ್ಕೊಂಡು ಹಿಂಗೆ ಹೆಣ್ಮಕ್ಳ ತಲೆಯಾಗ ಒಮ್ಮೆ ಹಠ ಬಂತಂದ್ರೆ ನೀವು ಭಾಳ ಒಳ್ಳೆಯವರಿದ್ದೀರಿ, ಅದನ್ನು ತೆಗೆದು ಹಾಕೋದು ಭಾಳ ಕಷ್ಟ. ಅತ್ತೆಗೆ ಕೋಪ ಬಂದಿತ್ತಲ್ಲ, ತುಂಬ ಗರ್ಭಿಣಿ ಆಗಿರೋ ರುದ್ರಮ್ಮ ಬಾಗಿ ಗರ್ಭದ ಭಾರ ಬಾಗಿ ಅತ್ತಿ ಪಾದಕ್ಕೆ ನಮಸ್ಕಾರ ಮಾಡ್ಬೇಕು ಅನ್ನೋದ್ರೊಳಗೆ ಜೋರಾಗಿ ಒದ್ಲಂತ ಅತ್ತಿ ಸೊಸಿ ಹೋಗಿ ಬಾಗಿಲಿಗೆ ಬಿದ್ದು ತಲೆ ಹೊಡಿತ. ಆ ನೋವಿನ ಮಧ್ಯದೊಳಗೆ ಹೊರಗೆ ಬರ್ತಾಳ. ಅಣ್ಣಂದ, ಏನತ್ತವ ಅಣ್ಣ, ಮೇಲೆ ಹೇಳ್ಬೇಕು ಅನ್ನೋದ್ರೊಳಗೆ ಸ್ವಲ್ಪ ಜೋಲಿ ಸಾಲಾರ್ದ ಬಿದ್ದೆ, ಅದಕ್ಕೆ ತಲೆ ಹೊಡೀತು ಅಂತ. ಸುಮ್ಮನೆ ಹುಟ್ಟಿ ಬರೋದಲ್ರಿ ಮಹಾತ್ಮರ. ಕಡ್ಡಿ ಹೋಗಿ ಗುಡ್ಡ ಮಾಡ್ತೀವಿ ನಾವೆಲ್ಲ, ಸ್ವಲ್ಪ ಸರದಿ ಈ ಕಡೆ ಕೂಡು ಅಂದೆ. ನಾವು ಒಂದು ಊರು ಪುರಾಣದಾಗ ಎದ್ದ ಮನೆಗೆ ಹೋದವ ಸೀದಾ. ನಮ್ಮ ಹುಡುಗೋಗಿ ಏನೋ ಸರದಿ ಈ ಕಡೆ ಕೂಡು ಅಂದೆ ಅಂತಲ್ಲ. ಯಾಕೋ ಪುರಾಣ ಸಮಿತಿ ಅಧ್ಯಕ್ಷ ನಾನು, ನಿನಗೆ ನಾಳೆ ಸಂಭಾವನೆ ಬೇಕಾ ಬೇಡ, ಅದಕ್ಕರ ಹ್ಞೂ ಅನ್ಬೇಕು. ನಾವು ರೊಕ್ಕ ತೊಗೊಂಡು ಹೋಗೋದಿರ್ತೈತಲ್ಲ, ಹೂನಪ್ಪ ಎಣ್ಣ ಅಂದ್ಕೊಂಡು ನಮ್ದು ಏನಾರು ವಿದ್ವತ್ತಿರಲಿ ಎಲ್ಲರಿಗೆ ನಮಸ್ಕಾರ ಮಾಡಿ ಹೋಗೋ ಹಣೆ ಬರ್ ನಮ್ಮೂ ಇರ್ತಾವೆ. ನಾ ಅಂದೆ, ನೀ ಅಟ ಅವ ಅಟ ಯಾಕೋ ನೀನು ಬಂದು ಡ್ಯಾನ್ಸ್ ಮಾಡಪ್ಪ ಇಲ್ಲ ಅಂದೆ. ಅವತ್ತಿಂದ ಹೇಳೋದು ಬಿಟ್ಬಿಟ್ಟಿವಿ ನಾವು. ನೋಡ್ರಿ, ರುದ್ರಮ್ಮ ತಲೆ ಹೊಡೆದ್ರು ಹೇಳಿಲ್ಲ. ಅಣ್ಣಂದ, ಏನವ ಅತ್ತೆ ಆಶೀರ್ವಾದ? ಅತ್ತೆ ಆಶೀರ್ವಾದ ಭಾಳ ಚಲೋ ಆತಪ್ಪ. ಏನವ ಮತ್ತು ನೀನು ಗರ್ಭಿಣಿ ಆಗಿದಿ, ಮತ್ತು ನನ್ನ ಹೆಂಡತಿನೂ ಗರ್ಭಿಣಿ ಆಗಬೇಕು, ನನಗೂ ಅತ್ತೆ ಆಶೀರ್ವಾದ ಬೇಕು. ಹೋಗಂದ್ರು ಒಳಗೆ ಹೋದಿವ. ಅತ್ತೆಯವರ ಸುಮ್ಮನೆ ನಮಸ್ಕಾರ ಮಾಡ್ಬೇಕಿಲ್ಲಿವ. ಅತ್ತೆಯವರ ನಮ್ಮ ತಂಗಿಗೆ ಹಂಗೆ ಆಶೀರ್ವಾದ ಮಾಡಿರಲ್ಲ, ನನಗೆ ಅದ್ರ 2ರಷ್ಟು ಆಶೀರ್ವಾದ ಅಂದ. ನನಗೂ ಹಂಗೆ ಮಾಡ್ಬೇಕ್ರೆ ಅಂದ. ಒಳಗಾಗಿದ್ದೇನು ಗೊತ್ತ ಅವಂಗೆ. ಕುಂದ್ರಲೋ ಇಲ್ಲಿ ಅಂದ್ಲು. ನಮ್ಮ ಕಡೆಗೆ ಲೋ ಅಂತಾರೆ. ಕುಂದ್ರಲೋ ಇಲ್ಲಿ ಕೆಳಗ ಅಂದು. ಹೂನವ ಪಾದ ನನ್ನ ತಲೆ ಮೇಲೆ ಇಡ್ತೀರೇನ್ರಿ ಅತ್ತೆಯವ್ರ ಅಂತ. ಇವ ಹನುಮಂತ ಕುಂತಂಗೆ ಕೂತ್ಕೊಂಡಿವ. ವೀರಾಂಜನೇಯ ಕುತ್ಕೊಂಡ 2 ಕಾಲಿಲ್ಲ ಜೋರು ಒದ್ಲು. ಅತ್ತಿ ಬಂದು ಬಿದ್ದಿವ. ಹೊರಗೆ ಬಂದ ತಂಗಿ, ಅತ್ತಿಯವರ ಆಶೀರ್ವಾದ ಇಂಥದನ್ನು ನನಗೆ ಗೊತ್ತಿರಲಿಲ್ಲವ. ಅಣ್ಣ, ನಿನಗೆ ಅವಳಿ ಜೋಡಿ ಗಂಡು ಮಕ್ಕಳಕ್ಕೋಬ. ಎಂಥ ರುದ್ರಮ್ಮ. ಅತ್ತಿ ಕೊಟ್ಟಿರುವ ಬೂದಿ ಐತಲ್ಲ, ಅದನ್ನು ಉಡಿಯೊಳಗೆ ಕಟ್ಕೊಂಡಿದ್ರಲ್ಲ ರುದ್ರಮ್ಮ. ತಮ್ಮೂರು, ಅವ್ರೂರು ಕೊಣ್ಣೂರು, ತಾಳಿಕೋಟೆ ಹತ್ರ ಕೊಣ್ಣೂರು. ಮತ್ತು ಇಲ್ಲೈತಲ್ಲ ಕೊಣ್ಣೂರು ಅಲ್ಲ, ತಾಳಿಕೋಟೆ ಹತ್ರ ಕೊಣ್ಣೂರು. ತವರು ಮನೆ, ಭಾಳ ಬಡತನ. ಅತ್ತಿ ಕೊಟ್ಟಿರುವ ಬೂದಿಯನ್ನು ಒಂದು ಕಪ್ನ್ಯಾಗ ಹಾಕ್ಕೊಂಡು ದೇವ್ರ ಜಗಲಿ ಮೇಲೆ ಇಟ್ಲಂತ. ಲಿಂಗ ಪೂಜೆ ಮಾಡ್ಕೊಳ್ತಿದ್ಲು. ಬಸವ ಅಂತಿದ್ಲು. ಬಸವ ಅನ್ನೋದು 3 ಬೆರಳಿಂದ ಎಷ್ಟು ಬರ್ತದೆ ಅಷ್ಟು ಪ್ರತಿನಿತ್ಯ ಸ್ವೀಕಾರ ಮಾಡಿಲ್ಲ ಹೊಟ್ಟ್ಯಾಗ. ನಮ್ಮ ಅತ್ತಿ ಪ್ರೀತಿಯಿಂದ ಕೊಟ್ಟು ಪ್ರಸಾದ ಅಂತ. ಯಾವತ್ತು ಬೂದಿ ಖಾಲಿ ಆಯಿತೋ ಅವತ್ತೇ ಆ ತಾಯಿಗೆ ಹೆರಿಗೆ ಆಗ್ತದೆ. ಅವರೇ 40 ವಾಡದ ವೀರೇಶ್ವರ ಶಿವಶರಣರಾಗಿ ಭೂಮಿ ಮೇಲೆ ಅವತರಿಸ್ಕೊಂಡ್ರು. ಇಲ್ಲಿ ಗುಡ್ಡಾಪುರದ ಅನಮ್ ತಾಯಿ ಅವತರಿಸಿ ಬರ್ಬೇಕಾದ್ರೆ ಏನಾಗ್ತದೆ ಅನ್ನುವಂಥ ಪ್ರಸಂಗವನ್ನು ಮತ್ತೆ ನಾಳೆ ದಿವಸ ನಾವು ಕೇಳೋಣ. ಸರಿಯಾದ ಸಮಯಕ್ಕೆ ತಾವೆಲ್ಲರೂ ಕೂಡ ಬರಬೇಕು ಅಂತ ತಿಳ್ಕೊಂಡು ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ, ನಾಳೆ ಸರಿಯಾಗಿ 6:20 ನಾಡಿನ ಖ್ಯಾತ ಗಾಯಕರಾಗಿರುವಂಥ ನಮ್ಮ ಸಿದ್ಧಾರೂಢ ಗವಾಯಿಗಳು, ನಮ್ಮ ದಿನೇಶ್ ಜುಗು